ಈ ಒಂದು ಇಯರಿಂಗ್ಸ್ ನಾನು ತಗೊಳ್ಳೋದಕ್ಕೆ ಮೇನ್ ಕಾರಣನೇ ನಂದು. ಸೊ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನನ್ನ ತಂಗಿಗೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ತಂಗಿ ದುಡ್ಡು ಕೊಟ್ಟಿಲ್ಲ ಅಂದಿದ್ರೆ ನಾನು ಪ್ರಾಬ್ಲಿ ಇಯರಿಂಗ್ಸ್ ತಗೊಳ್ಳೋಕೆ ಆಗ್ತಾ ಇರಲಿಲ್ಲ. ಮಗಳಿಗೆ ಕರ್ಕೊಂಡು ಹೋಗ್ತಾವಳು, ಅಲ್ಲಿ ಹೋಗ್ತಾ ಇದೀವಿ. ತುಂಬಾ ಜನ ನಿನ್ನ ಗೋಲ್ಡ್ ಕೂಡ ಕೇಳ್ತಾ ಇದಾರೆ ತೋರಿಸಿ. ನನಗೆ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಅದೇ ನಿಮಗೆ ಅನಿಸ್ತಾರೆ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಇಲ್ಲ ನೀವು ಬೇರೆ ಕಡೆ ಮಾಡಿದ್ದೀರಿ. ಹಾಯ್ ಗಾಯ್ಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ತುಂಬ ರಿಕ್ವೆಸ್ಟೆಡ್ ವ್ಲಾಗ್. ತುಂಬ ಜನ ಕೇಳ್ತಾ ಇದ್ರಿ, ಸುಪ್ರಿಯಾ ನಿಮ್ಮ ಮೈದನ ಮದುವೆಗೆ ಹಾಕೊಂಡಿದ್ರಲ್ಲ ಗೋಲ್ಡ್ ಇಯರಿಂಗ್ಸ್, ಅದರದ್ದು ವ್ಲಾಗ್ ಮಾಡಿ ಅದನ್ನು ತೋರಿಸಿ ಅಂತ ಎಲ್ಲ. ಸೊ ಅದ್ರದ್ದು ನಾನು ವ್ಲಾಗ್ನ ಮಾಡಿದ್ದೀನಿ ಆಯ್ತಾ. ಅದನ್ನ ನಾನು ತೊಗೊಂಡಿದ್ದು ನವೆಂಬರಲ್ಲಿ. ಬಟ್ ಅದೊಂದು ದೊಡ್ಡ ಸ್ಟೋರಿನೇ ಇದೆ. ಆ ಒಂದು ಇಯರಿಂಗ್ಸ್ನ ನಾನು ತೊಗೊಂಡಿದ್ದು ತುಂಬ ಸ್ಟ್ರಗಲ್ ಮಾಡಿ ಆ ಇಯರಿಂಗ್ಸ್ನ ತೊಗೊಂಡಿದ್ದು. ಅದನ್ನು ನಾನು ಬುಕ್ ಮಾಡಿದ್ದು ಬಂದು ತುಂಬ ಮುಂಚೆ, ಲೈಕ್ ಆಲ್ಮೋಸ್ಟ್ ನಾನು ತಗೊಳ್ಳೋಕ್ಕೂ 7-8 ತಿಂಗಳು ಮುಂಚೆ ಅದನ್ನು ಬುಕ್ ಮಾಡಿದ್ದು. 6 ತಿಂಗಳಂತೂ ಅಂದ್ಕೊಳ್ಳಿ, 6 ತಿಂಗಳಂತೂ ಕಡಿಮೆ ಅಂದರೂ ಆಗೇ ಆಗಿತ್ತು. ಸೊ ಅದಕ್ಕೆ ದುಡ್ಡು ಕೂಡಿಟ್ಟು ನಾನು ಅದನ್ನ ಎಷ್ಟು ಕಷ್ಟಪಟ್ಟು ತೊಗೊಂಡಿದ್ದೀನಿ ಅಂದರೆ ಅದು ನನಗೆ ಗೊತ್ತು. ಬಟ್ ನಾನು ಇದನ್ನ ಈ ವಿಡಿಯೋನ ಏನಕ್ಕೆ ಶೇರ್ ಮಾಡಿರಲಿಲ್ಲ ಅಂದರೆ ಅವಾಗ ತುಂಬ ಜನ ಹೇಳ್ತಾ ಇದ್ರಿ ಬರೀ ಗೋಲ್ಡ್ ಬ್ಲಾಗ್ಸೇ ತೊಗೋತೀರಾ, ಏನು ಬರೀ ಗೋಲ್ಡೇ ತೊಗೋತೀರಾ, ಶೋ ಆಫ್ ಮಾಡ್ತೀರಾ, ಅದು ಇದು ಅಂದ್ಕೊಂಡು ನಾನು ಸರಿ ಆಯಿತು ಬಿಡು ಬೇಡ, ಲೈಕ್ ನನ್ನ ಸಬ್ಸ್ಕ್ರೈಬರ್ಸ್ಗೆ ಹಾಗೆ ಅನ್ನಿಸ್ತಿದೆ ಅಂದಮೇಲೆ ಬೇಡ ಅದನ್ನ ತೋರಿಸೋದು ಅಂತ ನಾನು ತೋರಿಸಿರಲಿಲ್ಲ ಇಷ್ಟು ದಿವಸನೂ ಇಯರಿಂಗ್ಸ್ನ. ಬಟ್ ತುಂಬ ನನ್ನ ಮದುವೆ ಆದಮೇಲಿಂದನೂ ಎವ್ರಿ ವಿಡಿಯೋಗೆ ನನಗೆ ರಿಕ್ವೆಸ್ಟ್ ಬರ್ತಿದೆ, ಸುಪ್ರಿಯಾ ಪ್ಲೀಸ್ ನಿಮ್ಮ ಗೋಲ್ಡ್ ಇಯರಿಂಗ್ಸ್ನ ತೋರಿಸಿ ಅಂತ. ಸೊ ಫೈನಲಿ ಇವತ್ತು ಆ ಕ್ಲಿಪ್ಪಿಂಗ್ಸ್ ಎಲ್ಲ ಇತ್ತಲ್ಲ, ಸರಿ ಅದನ್ನೇ ಶೇರ್ ಮಾಡೋಣ. ಹೇಗೆ ಎಷ್ಟು ಕಷ್ಟಪಟ್ಟು ನಾನು ಇಯರಿಂಗ್ಸ್ನ ತಗೊಂಡೆ ಪ್ರತಿಯೊಂದು ನಿಮ್ಮ ಜೊತೆ ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಮತ್ತು ಆ ಇಯರಿಂಗ್ಸ್ ಎಷ್ಟು ಗ್ರಾಮ್, ಯಾವ ಥರ ಪ್ಯಾಟರ್ನ್ ತುಂಬ ಚೆನ್ನಾಗಿದೆ, ತುಂಬ ಜಾಸ್ತಿ ಇಷ್ಟ ಆಯಿತು ನನಗೆ ಅದು. ಸೊ ಒಂಥರ ಯೂನಿಕ್ ಡಿಫ್ರೆಂಟ್ ಅಂತಲೇ ಹೇಳ್ಬೋದು ಆ ಪ್ಯಾಟರ್ನ್. ಸೊ ಆ ಒಂದು ಗೋಲ್ಡ್ ಇಯರಿಂಗ್ಸ್ದು ಶಾಪಿಂಗ್ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ನಿಮ್ಗೇನಾದರೂ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆಯಿತಾ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವೀಡಿಯೋಸ್ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಸೊ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗ್ತಿದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಆ್ಯಂಡ್ ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ರೀಸೆಂಟ್ಲಿ ಅಂತೂ ಕೂದಲು ತುಂಬಾ ಚೆನ್ನಾಗಾಗಿದೆ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ನಾನು ಲೈಕ್ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಸ್ವಲ್ಪ ಡ್ಯಾಂಡ್ರಫ್ ಎಲ್ಲ ಕೂಡ ಆಗಿತ್ತು. ಬಟ್ ಥ್ಯಾಂಕ್ಸ್ ಟು ದಿಸ್, ಸೊ ಇದು ಬಂದು ಮಾಮಾ ಅರ್ಥದ್ದು ಲೆಮನ್ ಆ್ಯಂಟಿ ಡ್ಯಾಂಡ್ರಫ್ ಕಂಡೀಷ್ನರ್ ಮತ್ತು ಮಾಮಾ ಅರ್ಥದ್ದು ಲೆಮನ್ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಎರಡರಿಂದ ನನ್ನ ಕೂದಲಲ್ಲಿ ಲೈಕ್ ತುಂಬಾ ಜಾಸ್ತಿ ಒಂಥರ ಇಚ್ಚಿ ಫ್ಲೇಕ್ಸ್ ಎಲ್ಲ ಬರೋದು, ಒಂಥರ ಸಿಕ್ಕಾಪಟ್ಟೆ ಡ್ಯಾಂಡ್ರಫೇ ಆಗಿಬಿಟ್ಟಿತ್ತು. ಬಟ್ ಇದನ್ನು ಯೂಸ್ ಮಾಡಿದ್ಮೇಲೆ ಇವಾಗ ಸಿಕ್ಕಾಪಟ್ಟೆ ಮಟ್ಟಿಗೆ ನನ್ನ ಡ್ಯಾಂಡ್ರಫ್ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು, ನೋಡ್ಬೋದು ನೀವು. ಸೊ ಯಾವ ರೀತಿಯಾಗಿ ಇದ್ರದ್ದು ಕಂಪ್ಲೀಟ್ ಪ್ರೊಸೀಜರ್ ಇರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಿಮ್ಮೆಲ್ರಿಗಂತೂ ಗೊತ್ತೇ ಇದೆ ಅಲ್ವಾ, ನಾನು ಲೈಕ್ ಹೇರ್ ಬೋಟಾಕ್ಸ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದೀನಿ ಅಂತ. ಸೊ ಯಾವುದೇ ಒಂದು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಡ್ಯಾಂಡ್ರಫ್ ಆಗಿಬಿಡುತ್ತೆ ತಲೆಯಲ್ಲಿ. ಸೊ ನನಗೂ ಕೂಡ ಅಷ್ಟೇ, ಫಸ್ಟೆಲ್ಲ ಏನು ಡ್ಯಾಂಡ್ರಫ್ ಇರಲಿಲ್ಲ. ಬಟ್ ಈ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಡ್ಯಾಂಡ್ರಫ್ ಆಗಿಬಿಟ್ಟಿದೆ. ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೇ, ತುಂಬ ಹುಡುಕ್ತಾ ಇರಬೇಕಾದ್ರೆ ಈ ಒಂದು ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂ ನಂಗೆ ಸಿಕ್ತು. ಸೊ ಇದು ಬಂದು ಮಾಮಾ ಅರ್ತ್ ಅವ್ರದ್ದು ಲೆಮನ್ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂ ಅಂತ. ಈ ಒಂದು ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂ ಬಂದುಬಿಟ್ಟು 100% ಡ್ಯಾಂಡ್ರಫ್ನ ರಿಮೂವ್ ಮಾಡುತ್ತೆ. ಆ್ಯಂಡ್ ಇನ್ನೊಂದು ನನಗೆ ಯಾಕೆ ಇಷ್ಟ ಆಯಿತು ಅಂದರೆ ಹೇರ್ನ ಸಾಫ್ಟರ್ ಆಗಿ ಇಟ್ಟಿರುತ್ತೆ. ಸೊ ನನಗೆ ಅಂದರೆ ಹೇರ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡಿದ್ದೀನಿ, ತುಂಬ ಪ್ರಾಬ್ಲಮ್ ಆ ಥರ ಎಲ್ಲ ಏನೂ ಆಗೋದಿಲ್ಲ. ಆ್ಯಂಡ್ ಈ ಒಂದು ಮಾಮಾ ಅರ್ತ್ ಅವ್ರದ್ದು ಲೆಮನ್ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪೂ ಬಂದುಬಿಟ್ಟು ನ್ಯಾಚುರಲ್ ಕಾಂಬಿನೇಷನಿಂದ ಮಾಡಿರೋದು, ಅಂದರೆ ನ್ಯಾಚುರಲ್ ಲೆಮನ್ ಮತ್ತು ಜಿಂಜರ್ ಇಂದ ಮಾಡಿರೋಂಥ ಶ್ಯಾಂಪೂ ಇದು. ಮಾಮಾ ಅರ್ತ್ ಪ್ರಾಡಕ್ಟ್ಸ್ನ ತುಂಬ ಬಳಸಿದ್ದೀನಿ. ಬಟ್ ಇತ್ತೀಚೆಗೆ ಮಾಮಾ ಅರ್ತ್ ಪ್ರಾಡಕ್ಟ್ಸ್ ಏನಕ್ಕೆ ಇಷ್ಟ ಆಗುತ್ತೆ ಅಂದರೆ ಅವರ ಪ್ರಾಡಕ್ಟ್ಸ್ ಚೆನ್ನಾಗೂ ಇರುತ್ತೆ. ಆ್ಯಂಡ್ ಅದರಲ್ಲೂ ಅವರು ಕಸ್ಟಮರ್ ಲೈಕ್ ಫೀಡ್ಬ್ಯಾಕ್ನ ತಿಳ್ಕೊತಾರೆ, ಲೈಕ್ ಅವರ ಒಂದು ಇಂಪ್ರೂವ್ಮೆಂಟ್ನ ತೋರಿಸ್ತಾರೆ. ಈ ಥರ ಚೇಂಜಸ್ ನೋಡ್ತಾ ಇದ್ರೆ ಅಲ್ವಾ ನಮಗೂ ಕೂಡ ಚೆನ್ನಾಗಿ ಅನಿಸುತ್ತೆ, ಒಂಥರ ಬೆಟರ್ ಅನಿಸುತ್ತೆ. ಮತ್ತು ನನಗೂ ಕೂಡ ಇದನ್ನು ಶೇರ್ ಮಾಡೋಕ್ಕೂ ಕೂಡ ತುಂಬ ಇಷ್ಟ ಆಗುತ್ತೆ. ಹಾಗೂ ಈ ಒಂದು ಶ್ಯಾಂಪೂ ಮತ್ತು ಕಂಡೀಷ್ನರ್ನ ಯೂಸ್ ಮಾಡೋದು ಕೂಡ ತುಂಬಾ ಈಸಿ. ಸ್ವಲ್ಪ ವಾರ್ಮ್ ವಾಟರ್ನ ನಿಮ್ಮ ಹೇರ್ನ ಚೆನ್ನಾಗಿ ವೆಟ್ ಮಾಡ್ಕೊಳ್ಳಿ. ಮತ್ತು ಶ್ಯಾಂಪೂನ ಚೆನ್ನಾಗಿ ಕೈಯಲ್ಲಿ ರಬ್ ಮಾಡಿಬಿಟ್ಟು ಸ್ವಲ್ಪ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಈ ರೀತಿಯಾಗಿ ಮಸಾಜ್ ಮಾಡ್ಕೊಂಡು ಹೋಗಿ, ಮತ್ತು ಅದಾದಮೇಲೆ ಮತ್ತೆ ವಾರ್ಮ್ ವಾಟರಲ್ಲಿ ಅದನ್ನ ಕ್ಲೀನ್ ಮಾಡ್ಕೊಳ್ಳಿ. ಆ್ಯಂಡ್ ಮತ್ತು ಅದೇ ಥರ ನಿಮ್ಮ ಕಂಡೀಷ್ನರ್ನು ಕೂಡ ಒಂದು ಸ್ವಲ್ಪ ಕೈಯಲ್ಲಿ ತಗೊಂಡು ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ನಿಮ್ಮ ಹೇರ್ ಅಂದರೆ ಸ್ಕ್ಯಾಲ್ಪ್ನ ಬಿಟ್ಟು ಬರೀ ನಿಮ್ಮ ಹೇರ್ಗೆ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಅಪ್ಲೈ ಮಾಡಿ ಒಂದು 5-10 ಮಿನಿಟ್ಸ್ ಹಾಗೆ ಬಿಟ್ಟು ಮತ್ತೆ ಹೇರ್ ವಾಶ್ ಮಾಡ್ಕೊಳ್ಳಿ. ಸೊ ಅಷ್ಟೇ, ತುಂಬಾ ಈಸಿ ಇದನ್ನು ಯೂಸ್ ಮಾಡೋದು ಕೂಡ.
ಸೊ ಗೈಸ್ ನೋಡ್ಕೊಂಬಂದ್ರಲ್ಲ, ಆ್ಯಂಡ್ ಚೆರಿ ಒಂದು ಟಾಪ್ ಏನು ಗೊತ್ತಾ, ನನಗೆ ತುಂಬ ಜಾಸ್ತಿ ಹೇರ್ ಫಾಲ್ ಕೂಡ ಆಗಲಿಲ್ಲ. ಲೈಕ್ ಇವಾಗ ಕೂದಲು ಬೇರೆ ಹೇರ್ ಫಾಲ್ ಕಡಿಮೆ ಆಗಿದೆ, ಮತ್ತು ತುಂಬ ಸ್ಮೂತ್ ಆ್ಯಂಡ್ ಸಿಲ್ಕಿಯಾಗಿ ಚೆನ್ನಾಗಿ ಅನ್ನಿಸ್ತಿದೆ. ಇಚ್ಚಿನೆಸ್ ಕಡಿಮೆ ಆಗಿದೆ ಮೇನ್ ಆಗಿ. ಸೊ ನಾನಂದು ರೆಕಮೆಂಡ್ ಮಾಡ್ತೀನಿ, ಯಾರಾದರೂ ತುಂಬ ಡ್ಯಾಂಡ್ರಫ್ ಆಗಿದೆ ಅಂತ ಅಂದರೆ ಇದನ್ನು ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಾನೊಂದು ಪ್ಯಾಚ್ ಟೆಸ್ಟ್, ಲೈಕ್ ಸ್ಟಾರ್ಟಿಂಗ್ ಒಂದು ಪ್ಯಾಚ್ ಟೆಸ್ಟ್ ಮಾಡಿದ್ನಲ್ಲ, ಸೊ ಮತ್ತೆ ಇನ್ನೊಂದ್ಸತಿ ಇವಾಗ ಒಂದು ಪ್ಯಾಚ್ ಟೆಸ್ಟ್ ಮಾಡಿದೆ. ಒಂದು 80% ಅಷ್ಟು ಡ್ಯಾಂಡ್ರಫ್ ಫ್ಲೇಕ್ಸ್ ಕಡಿಮೆ ಆಗಿತ್ತು ಅಂತ ಫೀಲ್ ಆಯಿತು. ಸೊ ಪ್ರತಿ ವಾಷರು ಅಷ್ಟೇ ನೀವು ಆ ಡಿಫ್ರೆನ್ಸ್ನ ನೋಡ್ತಾ ಹೋಗ್ತೀರಾ. ಸೊ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಸೊ ಮತ್ತೆ ಫಸ್ಟ್ ಮಾಡ್ದಂಗೆ ಒಂದು ಪ್ಯಾಚ್ ಟೆಸ್ಟ್ನ ಮಾಡಿದೆ ಆಫ್ಟರ್ ಹೇರ್ ವಾಶ್, ಆ್ಯಂಡ್ ಇದರಲ್ಲಿ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ನೋಡಿದೆ. ಲೈಕ್ ಆಲ್ಮೋಸ್ಟ್ 80% ಅಷ್ಟು ಡ್ಯಾಂಡ್ರಫ್ ಕಡಿಮೆ ಆಗಿದ್ದು ಫೀಲ್ ಆಯಿತು ನನಗೆ. ಸೊ ಮಾಮಾ ಅರ್ತ್ ಅವ್ರದ್ದು ಈ ಒಂದು ಲೆಮನ್ ಆ್ಯಂಟಿ ಡ್ಯಾಂಡ್ರಫ್ ಶಾಂಪೂ ಮತ್ತು ಕಂಡೀಷ್ನರ್ನ ನಿಮ್ಮ ಅಕ್ಕಪಕ್ಕ ಸ್ಟೋರ್ಸಲ್ಲಿ ಕೂಡ ನಿಮಗೆ ಸಿಗುತ್ತೆ. ಇಲ್ಲ ಅಂದರೆ ನೀವು ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಹಾಗೂ ಪರ್ಪಲ್ ಆ್ಯಪಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಇನ್ಫ್ಯಾಕ್ಟ್ ಮಾಮಾ ಅರ್ತ್ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಹಾಗೂ ಮಾಮಾ ಅರ್ತ್ ಅವ್ರದ್ದು ಆ್ಯಪಲ್ಲಿ ಕೂಡ ಹೋಗಿ ಪರ್ಚೇಸ್ ಮಾಡ್ಬೋದು. ನನ್ನ ಈ ಒಂದು ಕೂಪನ್ ಕೋಡ್ ಪ್ರಕಾಶ್ 2025ನ ಯೂಸ್ ಮಾಡಿದ್ರೆ ನಿಮಗೆ 20% ಆಫ್ ಕೂಡ ಸಿಗುತ್ತೆ ಮಾಮಾ ಅರ್ತ್ ವೆಬ್ಸೈಟ್ ಹಾಗೂ ಆ್ಯಪ್ ಅಲ್ಲಿ. ಸೊ ಡೆಫಿನೆಟ್ಲಿ ಚೆಕ್ಔಟ್ ಮಾಡಿ. ಪ್ರತಿಯೊಂದ್ರದ್ದು ಲಿಂಕ್ಸ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಸೊ ದಟ್ ನೀವು ಆರಾಮಾಗಿ ಹೋಗಿ ಆ ಲಿಂಕ್ಸ್ ಮೂಲಕ ಈ ಒಂದು ಮಾಮಾ ಅರ್ತ್ ಅವ್ರದ್ದು ಲೆಮನ್ ಆ್ಯಂಟಿ ಡ್ಯಾಂಡ್ರಫ್ ಶಾಂಪೂ ಹಾಗೂ ಕಂಡೀಷ್ನರ್ನ ಪರ್ಚೇಸ್ ಮಾಡ್ಕೋಬೋದು. ಓಕೆ ಗೈಸ್, ಸೊ ಇಲ್ಲಿ ನೋಡ್ತಾ ಇರೋ ನೀವು ಕೆಲವೊಂದು ಕ್ಲಿಪ್ಪಿಂಗ್ಸ್ ಬಂದ್ಬಿಟ್ಟು ಲಾಸ್ಟ್ ಇಯರ್ ಏಪ್ರಿಲಲ್ಲಿ ಶೂಟ್ ಮಾಡಿರೋ ಕ್ಲಿಪ್ಪಿಂಗ್ಸು. ಇನ್ನೇನು ನೆಕ್ಸ್ಟ್ ಮಂತ್ಗೆ ಒಂದು ವರ್ಷನೇ ಆಗಿಬಿಡುತ್ತೆ. ಸೊ ಲಾಸ್ಟ್ ಇಯರ್ ಏಪ್ರಿಲಲ್ಲಿ ಮಮ್ಮಿ ಅವ್ರದ್ದು ಆ್ಯನಿವರ್ಸರಿ ಬರುತ್ತೆ, ಗೊತ್ತಲ್ವಾ ನಿಮಗೆ. ಸೊ ಅವ್ರ ಆ್ಯನಿವರ್ಸರಿಗೆ ಅಂತ ಹೇಳ್ಬಿಟ್ಟು ಮಮ್ಮಿ ಪ್ರತಿ ವರ್ಷ ಏನಾದರೂ ಒಂದು ಚಿಕ್ಕದಾಗಲಿ ಅಥವಾ ಏನಾದರೂ ಒಂದು ತೊಗೊಂತಾರೆ. ಸರಿ, ಈ ವರ್ಷ ಆ್ಯನಿವರ್ಸರಿಗೆ ಮಮ್ಮಿ ಅಂದ್ಕೊಂಡಿದ್ದೇನಪ್ಪ ಅಂದರೆ ಒಂದು ಅಡ್ಡಿಗೆ ಬರುತ್ತೆ ನೋಡಿ, ಅಡ್ಡಿಗೆ ಥರ ಏನಾದರೂ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ರು. ಸೊ ಅದಕ್ಕೇ ನಾವು BB ಜ್ಯುವೆಲ್ಲರ್ಸ್ಗೆ ಅಂತ ಬಂದಿದ್ವಿ. ಆ್ಯಂಡ್ ಇಲ್ಲಿ ಮಂಗಲ ಚೈನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಅದನ್ನು ಕೂಡ ಹಾಗೆ ನೋಡ್ತಾ ಇದ್ವಿ. ಸೊ ಫಸ್ಟ್ ಆಫ್ ಆಲ್ ಅಡ್ಡಿಗೆ ಮಾಡ್ಸೋಕ್ಕೆ ಅಂತ ಬಂದಿದ್ದು. ಅಡ್ಡಿಗೆಲ್ಲ ಡಿಸೈನ್ ಎಲ್ಲ ನೋಡಿದ್ವಿ. ನಮಗೆ ಅದ್ರದ್ದು ಚೈನ್ ಒಂದು ಸ್ವಲ್ಪ ಬೇರೆ ಥರದ್ದು ಬೇಕಿತ್ತು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕಂಪ್ಲೀಟಾಗಿ ಫಿಕ್ಸ್ ಮಾಡಿಸ್ಬಿಟ್ಟು ಮಾಡ್ಸೋಕ್ಕೆ ಅಂತ ಹಾಕಿದ್ದು ಚೈನ್ನ. ಈ ಥರ ಎಲ್ಲ ಮಾಡಿ ಫಿಕ್ಸ್ ಮಾಡಿಬಿಟ್ಟು ಹೊರಡಬೇಕಾದ್ರೆ ನನಗೆ ಇಯರಿಂಗ್ಸ್ ನೋಡಬೇಕು ಅಂತ ಅನ್ನಿಸ್ತು. ಸರಿ ಆಯಿತು ಅಂತ ಹೋಗ್ಬಿಟ್ಟು ಇಯರಿಂಗ್ಸ್ ನೋಡಿದಾಗ ನಾನು ಇಷ್ಟಪಟ್ಟಿದ್ದ ಇಯರಿಂಗ್ಸು ಲಿಟ್ರಲಿ ಏಪ್ರಿಲ್ 2024 ನಾನು ಆ ಇಯರಿಂಗ್ಸ್ನ ನೋಡಿ ಬುಕ್ ಮಾಡಿದ್ದು. ಆ್ಯಂಡ್ ಇಲ್ಲಿ ಮೇನಾಗಿ ಮಾಂಗಲ್ಯ ಚೈನ್ ಎಂತಕ್ಕೆ ನೋಡ್ತಾ ಇದ್ವಿ ಅಂದರೆ ನನ್ನ ಮಾಂಗಲ್ಯ ಚೈನ್ ಸ್ವಲ್ಪ ಕಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಮಾಂಗಲ್ಯ ಚೈನ್ನ ನೋಡ್ತಾ ಇದ್ವಿ. ಒಂದು 10 ಗ್ರಾಮ್ ಹಾಕ್ಬೇಕಾಗುತ್ತೆ ಇವಾಗ. ಈಗ 30 ಗ್ರಾಮ್ ಹಿಂದೆ ಇದೆ, 10 ಗ್ರಾಮ್ ಹಾಕಿದರೆ ಅದು ಎಲ್ಲ ಬರ್ತದೆ ಕ್ಲೀನಾಗಿ. ಇದು ಎಷ್ಟೈತೆ? ಇದು 40 ಇದೆ ಮೇಡಮ್. ಮಾರ್ಟಿನಲ್ಲಿ 20 ಗ್ರಾಮ್ ಜಾಸ್ತಿ ಇಲ್ಲ, 15 ಗ್ರಾಮ್ ಹಾಕ್ಬೇಕಾಗುತ್ತೆ. ನಿಮ್ಮದು 30 ಗ್ರಾಮ್ ಅಲ್ವಾ? ಚಾರ್ಜಸ್ ಎಲ್ಲ ಸೇರಿಸುತ್ತೆ ಅಷ್ಟೇ. ಇವೆರಡರಲ್ಲಿ ಯಾವುದಾದ್ರು ತಗೊಳ್ಳಿ, ಭಾಳ ಚೆನ್ನಾಗಿ ಬರುತ್ತೆ. ಈ ಟೈರ್ ಪ್ಯಾಟ್ರನ್ನು ಅದೇ ನೋಡಿದ್ಮೇಲೆ ಅದೇ ಚೆನ್ನಾಗೈತೆ ಅನಿಸ್ತೈತಿ ಇವಾಗ ಅಲ್ವಾ? ನಿಮ್ಗೆ ಯಾವ್ದು ಇಷ್ಟ ಆಯ್ತಮ್ಮಿ? ಇದು ಅದು ಇದಾ? ಹಾಂ, ಇದೇ ಚೆನ್ನಾಗಿ ಕಾಣ್ತೈತೆ. ನಮಗೆಲ್ಲರಿಗೂ ಇದು ಇಷ್ಟ ಆಯಿತು. ನಿಮ್ಗೆ ಯಾವ್ದು ಇಷ್ಟ ಆಯಿತು? ನನಗೂ ಇದು ಇಷ್ಟ ಆಯಿತು. ಬ್ರಾಡಾಗಿ ಕೆಳಗಡೆ ಜುಮ್ಕ, ನಾವು ಈ ಥರ ಜುಮ್ಕ ಚೆನ್ನಾಗಿದೆ ಕಣೆ ಅದು. ಸೊ ಇದು ಒಂದು ಅಕ್ಕ ಟ್ರೈ ಮಾಡ್ತಾ ಇದ್ದಾಳೆ. ಬಾಲ್ ಸ್ವಲ್ಪ ಸರಿಯಾಗಿ ಮಾಡು. ಇವಾಗಲೂ ಕರೆಕ್ಟಾಗಿ ಹಾಕ್ಕೊಂಡಿಲ್ಲ, ಬರ್ತಾ ಇಲ್ಲ ಅದು. ಇಲ್ಲ ಕರೆಕ್ಟ್ ಇದೆ, ಹಂಗೆ ಅದು ಪಟ್ಟಿ ಸಣ್ಣ. ಸೊ ಇದು ಒಂದು ನೆಕ್ಲೆಸ್ ನೋಡ್ಬೋದು ಡಿಸೈನು. ಜ್ಯುವೆಲರಿ ಶಾಪ್ಗೆ ಹೋಗಿದ್ವಲ್ಲ, ಸೊ ಅದು ಇದು ಟ್ರೈ ಮಾಡ್ತಾನೆ ಇರ್ತೀವಿ. ಆ್ಯಂಡ್ ಸೊ ಈ ಥರ ಟ್ರೈ ಮಾಡಬೇಕಾದ್ರೇ ನನಗೆ ಆ ಇಯರಿಂಗ್ಸ್ನ ನಾನು ಟ್ರೈ ಮಾಡಿದ್ದು. ಆ್ಯಂಡ್ ನಂಗೆ ಸಖತ್ ಇಷ್ಟ ಆಯಿತು ಆ ಇಯರಿಂಗ್ಸ್. ಮತ್ತು ನನ್ನ ಸೆಟ್ಗೂ ಕೂಡ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಇಯರಿಂಗ್ಸ್ನ ಅವಾಗ ನಾನು ಲೈಕ್ ಏಪ್ರಿಲ್ 2024 ಎತ್ತಿಡಿಸಿದ್ದು. ಆ್ಯಂಡ್ ಅದಾದಮೇಲೆ ಇವಾಗ ಹೋಗ್ತಾ ಇದ್ದೀನಿ. ಸೊ ಇವಾಗ ಬಂದು ನವಂಬರ್ 2024. ಹಾಯ್ ಮಮ್ಮಿ, ಏನು ತಗೊಳಕ್ಕೆ ಹೋಗ್ತಾ ಇದ್ದೀರಾ? ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಲ ಮಗಳಿಗೆ ಕರ್ಕೊಂಡು ಹೋಗ್ತಾವಳು, ಅಲ್ಲಿಗೆ ಹೋಗ್ತಾ ಇದ್ವಿ. ಮಗಳು ಕರ್ಕೊಂಡು ಹೋಗೋ ಜಾಗಕ್ಕೆ ನಮ್ಮಮ್ಮ ಬರ್ತಾ ಇದ್ದಾರೆ. ಸೊ ಏನು ತಗೊಳಕ್ಕೆ ಹೋಗ್ತಾ ಇದ್ದೀವಿ ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ಇವತ್ತು ನಾನು ನನ್ನ ಇಯರಿಂಗ್ಸ್ ಎಷ್ಟು ತಿಂಗಳು ಗೊತ್ತಾ? ಮೇ ತಿಂಗಳಲ್ಲ ಮಮ್ಮಿ? ಹಾಂ, ಮೇನಲ್ಲಿ ಅನಿಸುತ್ತೆ. ಅಂದರೆ ರಾತ್ರಿ ಕರ್ಕೊಂಡು ಹೋಗೋಣ ಹಾಸ್ಪಿಟ್ಲಿಗೆ. ಹ್ಞೂ,
ಗೋಲ್ಡು. ಇದನ್ನ ಎರಡು ಇಯರಿಂಗ್ಸೇನಾ? ಅದು ಬೇರೆ ಡಿಸೈನ್ ಇದು ಬೇರೆ. ಇಲ್ಲ ಸೇಮ್ ಇದೆಯಲ್ಲ. ಅದೇ ಎರಡೂ ಅಂದರೆ ಅವ್ರದ್ದು ಅವಾಗ ಹಳೆ ತೊಗೊಂಡೋಗಿದ್ರು, ಅದು ಇದಾಗಿದೆ ಅದಕ್ಕೋಸ್ಕರ. ಅದು ತೋರಿಸಿ, ಅದು ಸೇಮೇನಾ? ಇದು ಸೇಮ್ ಇಲ್ಲ, ಇದು ಬಂದು ಸ್ವಲ್ಪ ಲೈಟ್ ವೇಟ್ ಇದೆ, ಅದು ಬೆಂಡ್ ಆಗ್ತದೆ, ಅದರಿಂದ ಅವ್ರು ಇದನ್ನು ತೊಗೋತಿದ್ದಾರೆ. ಇಲ್ಲಾಂದರೆ ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳಿ ಅಂತ ಅವರು. ಸರಿ ಸರಿ. ಯಾರೋ ಇಯರಿಂಗ್ಸ್ ಇದನ್ನು ತೊಗೊಂಡಿದ್ರು. ಸೊ ನನಗೆ ಇಯರಿಂಗ್ಸ್ ನೋಡ್ತಾ ಇದ್ರೆ ಒಳ್ಳೆ ಶ್ಯಾಂಡಿಲಿಯರ್ ಥರ ಕಾಣಿಸ್ತಾ ಇತ್ತು. ಡಿಸೈನ್ ಪ್ಯಾಟರ್ನ್ ಆ ಥರನೇ ಇದ್ದಲ್ವ, ಶ್ಯಾಂಡಿಲಿಯರ್ ಥರ. ಆಮೇಲೆ ಮತ್ತೆ ಮೇಲ್ಗಡೆ ಬಂದ್ವಿ. ಅಂದರೆ ಆ ಇಯರಿಂಗ್ ಏನು ನಾನು ಎತ್ತಿಟ್ಟಿದ್ನಲ್ಲ ಅದನ್ನೇ ತಗೊಳ್ಳೋಕ್ಕೆ ಅಂತ ಬಂದಿದ್ದು. ಬಟ್ ಇನ್ನೂ ಅದಕ್ಕಿಂತ ಒಳ್ಳೆ ಕಲೆಕ್ಷನ್ ಯಾವುದಾದ್ರೂ ಬಂದಿದೆಯಾ ಅಂತ ಹೇಳ್ಬಿಟ್ಟು ನೋಡೋಕ್ಕೆ ಅಂತ ಮೇಲ್ಗಡೆ ಹೋಗಿದ್ವಿ. ಸೊ ಇಲ್ಲಿ ಕೂಡ ನೋಡ್ಬೋದು ಒಂದು ಅಷ್ಟು ಒಳ್ಳೊಳ್ಳೆ ಸಖತ್ ಒಂಥರ ಬ್ಯೂಟಿಫುಲ್ ಜುಮ್ಕಾಸ್ ಎಲ್ಲ ಇತ್ತು. ಗೈಸ್, ಒಂದು ನಾನು ನಿಮ್ಮೆಲ್ರಿಗೂ ಟಿಪ್ಸ್ ಕೊಡ್ತೀನಿ. ಏನಪ್ಪ ಅಂದರೆ, ಇಫ್ ಬೈ ಚಾನ್ಸ್ ನೀವು ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ಈ ಚಿಕ್ಕ ಬೀಡ್ಸ್ಗಳಿರುತ್ತಲ್ಲ, ಚಿಕ್ಕ ಪರ್ಲ್ ಬೀಡ್ಸು ಅಥವಾ ಪಿಂಕು ಮತ್ತು ಗ್ರೀನ್ ಬೀಡ್ಸ್ ಎಲ್ಲ ಇರುತ್ತಲ್ಲ, ಯಾವತ್ತೂ ಆ ಥರದ ಗೋಲ್ಡ್ನ ತೊಗೊಳಕ್ಕೆ ಹೋಗಬೇಡಿ. ಯಾಕಂದರೆ ಅದರಲ್ಲಿ ಏನಾಗುತ್ತೆ ಗೊತ್ತಾ, ಆ ಬೀಡ್ಸ್ನೆಲ್ಲ ಅವರು ಗೋಲ್ಡ್ ಲೆಕ್ಕಕ್ಕೇ ಕೌಂಟ್ ಹಾಕ್ಕೊಳ್ಳೋದು. ಆ್ಯಂಡ್ ಅದನ್ನ ನಾವು ಏನಾದರೂ ಬೈ ಚಾನ್ಸ್ ಮಾರ್ತೀವಿ ಅಥವಾ ಏನೇ ಮಾಡೋಕ್ಕೆ ಹೋಗ್ತೀವಲ್ವ, ಕರ್ಗ್ಸಕ್ಕೆ ಹೋಗ್ತೀವಿ ಅಂದಾಗ ಅದನ್ನೆಲ್ಲನೂ ಹಿಂಗೆ ಕಟ್ ಮಾಡಿ ಬಿಸಾಕ್ತಾರೆ. ಲಿಟ್ರಲಿ ಅದೆಷ್ಟು ಒಂದು 2-3 ಗ್ರಾಮೇ ಆಗಿಬಿಡುತ್ತೆ. ಆ ಚಿಕ್ಕ ಬೀಡ್ಸು ಅಷ್ಟು ಇರುತ್ತೆ. ಸೊ ಅದಕ್ಕೇ ಆ ಥರ ಮಾತ್ರ ಸೆಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಇನ್ಫ್ಯಾಕ್ಟ್ ದೊಡ್ಡ ಬೀಡ್ಸ್ ಇರೋದನ್ನ ಸೆಲೆಕ್ಟ್ ಮಾಡಿ. ಬಿಕಾಸ್ ದೊಡ್ಡ ಬೀಡ್ಸ್ದು ಆ ಒಂದು ಬೀಡ್ನ ಮೈನಸ್ ಮಾಡಿಬಿಟ್ಟು ಅವ್ರು ಗೋಲ್ಡ್ ಪ್ರೈಸ್ನ ಹಾಕ್ತಾರೆ. ಬಟ್ ಚಿಕ್ಕ ಬೀಡ್ಸ್ದು ಮಾತ್ರ ಅವರು ಅದನ್ನ ಮೈನಸ್ ಮಾಡೋಕ್ಕೆ ಹೋಗಲ್ಲ. ಸೊ ಇದು ನಾನು ಲೈಕ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಈ ಒಂದು ಟ್ರೇ ಕೂಡ ನನಗೆ ಪರ್ಸನಲಿ ತುಂಬ ಜಾಸ್ತಿ ಇಷ್ಟ ಆಯಿತು. ಸ್ಪೆಷಲಿ ಒಂದು ಗ್ರೀನ್ ಒಂದು ಅವಳದ್ದು ಇದೆಯಲ್ಲ, ಅದರದ್ದು ತುಂಬಾ ಜಾಸ್ತಿ ಇಷ್ಟ ಆಯಿತು ಆ ಒಂದು ಇಯರಿಂಗ್ಸ್. ಸೊ ಅದನ್ನು ಕೂಡ ಇಟ್ಕೊಂಡು ನೋಡಿದೆ, ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು. ಈ ಒಂದು ಇಯರಿಂಗ್ ತುಂಬಾ ಚೆನ್ನಾಗಿತ್ತು, ಡಿಸೈನ್ ಕೂಡ ಚೆನ್ನಾಗಿತ್ತು. ಆ್ಯಂಡ್ ಇದ್ರದ್ದು ವೆಯ್ಟ್ ಕೂಡ ತುಂಬಾ ಕಡಿಮೆ. ಲೈಕ್ ಲಿಟ್ರಲಿ ಆ ಬೀಡೆಲ್ಲ ಕಳೆದು 10.76 ಗ್ರಾಮ್ಸ್ ಬರ್ತಿತ್ತು. ಸೊ ಒಂದೊಂದು ಓಲೆ ನಿಮಗೆ ಆಲ್ಮೋಸ್ಟ್ ಒಂದು 5.2 ಆ ಥರ 5.3 ಗ್ರಾಮ್ಸ್ ಏನೋ ಬರ್ತಿತ್ತು. ವಿಚ್ ಇಸ್ ಲೈಕ್ ಒಳ್ಳೆಯದು. ಲೈಕ್ ಇಷ್ಟೇ ಗ್ರಾಮ್ಸ್ ಹಾಕ್ಕೋಬೇಕು. ಬಿಕಾಸ್ ನಾವು ಒಂದೊಂದು ಕಿವಿಗೆ 10 ಗ್ರಾಮ್ 11 ಗ್ರಾಮ್ ಹಾಕೋತೀವಲ್ಲ, ಅದು ಸಿಕ್ಕಾಪಟ್ಟೆ ವೆಯ್ಟ್ ಆಗಿಬಿಡುತ್ತೆ ಅಂತ ಅನಿಸುತ್ತೆ. ಬಟ್ ನಾನು ತೊಗೊಂಡಿದ್ದು ಅದೇ ರೀತಿಯಾಗಿ ಇದೆ. ಬಟ್ ಸ್ಟಿಲ್ ನಾನು ಒಂದು ಲೈಕ್ ಟಿಪ್ಸ್ ಹೇಳಬೇಕು ಅಂದರೆ ಆ ರೀತಿಯಾಗಿ ನೀವು ಮಾಡ್ಕೋಬೋದು. ಆ್ಯಂಡ್ ಈ ಇಯರಿಂಗ್ಸ್ ಆಮೇಲೆ ನಂಗೆ ಅನಿಸ್ತು, ಇವಾಗ ವಿಡಿಯೋ ಎಡಿಟಿಂಗ್ ಮಾಡಬೇಕಾದ್ರೆ ಅನ್ನಿಸ್ತಿದೆ ಅದನ್ನೇ ತೊಗೋಬೋದಾಗಿತ್ತು ನಾನು ಅಂತ ಅನ್ನಿಸ್ತಿದೆ. ಏನು ಮಾಟಿ ಕಾಯ್ಕೊಂಡು ಬರಲೇಬೇಕಿಲ್ಲ ಅಂದರೆ ಅಷ್ಟೇ. ಹೌದು, ಅಂದರೆ ಇದು ಫುಲ್ ಇಲ್ಲ ಕವರ್ ಆಗುತ್ತೆ ಅನಿಸುತ್ತೆ. ಫುಲ್ಲು ಇಲ್ಲೆಲ್ಲ ಕವರ್ ಆಗಿ ಈಗ ಬರುತ್ತೆ. ಓಕೆ, ಇದಕ್ಕೆ ಬ್ರೈಡಲ್ ವೇರ್ ಮಾಡ್ತಾರಲ್ಲ, ಆ ಟೈಮಲ್ಲಿ ವೇರ್ ಮಾಡಿ ಚೆನ್ನಾಗಿದೆ. ಇಟ್ಕೊಂಡು ನೋಡ್ತೀನಿ ನಾನು. ಆ್ಯಂಡ್ ಗೈಸ್, ನೆಕ್ಸ್ಟ್ ಬಂದು ಈ ಒಂದು ಇಯರಿಂಗ್ಸ್ನ ಟ್ರೈ ಮಾಡಿದೆ ಆಯಿತಾ. ಸೊ ಇದು ಬಂದು ತುಂಬ ಹೆವಿ, ಈ ಥರ ಫುಲ್ ಬ್ರೈಡಲ್ ಸೆಟ್ಟಿಗೆ ಇರುತ್ತಲ್ಲ ಆ ಥರ ಒಂದು ಇಯರಿಂಗ್ಸ್. ಎಷ್ಟು ಹೆವಿ ಇತ್ತು ಅಂದರೆ ಕಿವಿ ನಂಗೆ ಲಿಟ್ರಲಿ ಫುಲ್ ಕಿವಿನೇ ನೋವು ಬಂದುಬಿಡ್ತು. ಒಂದು ಸ್ವಲ್ಪ ಹೊತ್ತು ಲೈಕ್ ಒಂದು 5 ನಿಮಿಷನೂ ಕೂಡ ಹಾಕ್ಕೊಂಡಿಲ್ಲ, ಅಷ್ಟಕ್ಕೆ ಕಿವಿಯೆಲ್ಲ ತುಂಬ ನೋವು ಬಂದುಬಿಡ್ತು. ಮತ್ತು ತುಂಬಾ ಹೆವಿ ಇದೆ. ಈ ಥರ ಇಯರಿಂಗ್ಸ್ ನಿಜವಾಗ್ಲೂ ಯಾರು ತಗೋತಾರೋ ಗೊತ್ತಿಲ್ಲ. ಸುಮ್ಮನೆ ಒಂದು ಸತಿ ಹಾಕ್ಕೊಂಡು ನೋಡೋಣ ಅಂತ ಟ್ರೈ ಮಾಡಿದೆ. ಅದು ನನ್ನ ಫೇಸ್ಗೆ, ನನ್ನ ಫೇಸ್ ದಪ್ಪ ಇದೆ, ಬಟ್ ಇವಾಗ ಅದನ್ನು ಹಾಕೊಂಡಾಗ ನನ್ನ ಫೇಸೇ ತುಂಬ ಚಿಕ್ಕದಿದೆ ಅಂತ ಅನ್ನಿಸ್ತಿತ್ತು. ಆ್ಯಂಡ್ ಮಮ್ಮಿಗೆ ಈ ಒಂದು ಇಯರಿಂಗ್ ಕೂಡ ತುಂಬ ಇಷ್ಟ ಆಯಿತು. ಒಂಥರ ತುಂಬ ಚೆನ್ನಾಗಿದೆ, ಕ್ಯೂಟಾಗಿ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಆ್ಯಂಡ್ ನೆಕ್ಸ್ಟ್ ಈ ಒಂದು ಇಯರಿಂಗ್ನ ಕೂಡ ನೋಡಿದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಬಿಕಾಸ್ ಕೆಳಗಡೆ ಜುಮ್ಕಾದು ಒಂದು ಪ್ಯಾಟರ್ನ್ ಶೇಪ್ ಇದೆಯಲ್ಲ, ಅದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿ ಅನಿಸ್ತಿತ್ತು. 30 ಗ್ರಾಮ್ಸ್ ಇದೆ. ಓಕೆ, ಅದು ನಮಗೆ 38 ಇದೆ. ಸರ್ 28 ನಮಗೆ ಇದು. ಆ್ಯಂಡ್ ಕೆಳಗಡೆ ಹಾಗೆ ಬಿಲ್ಲಿಂಗಿಗೆ ಬಂದಾಗ ಸೊ ಈ ಥರ ಬ್ಯಾಂಗಲ್ಸ್ ಎಲ್ಲ ಕೂಡ ಬಂದಿತ್ತು. ನನ್ನ ಬ್ಯಾಂಗಲ್ನ ನಾನು ಹಾಕಿಬಿಟ್ಟೆ ಅಲ್ವಾ. ಸೊ ಹಾಗೇ ನೋಡ್ತಾ ಇದ್ದೆ ಯಾವ ಬ್ಯಾಂಗಲ್ ಚೆನ್ನಾಗಿದೆ. ಮತ್ತು ನನಗೆ 30 ಗ್ರಾಮ್ಸ್ಗೆ ಆದರೆ 30 ಗ್ರಾಮ್ಸ್ಗೆ ಯಾವ ಬ್ಯಾಂಗಲ್ಸ್ ಚೆನ್ನಾಗಿರುತ್ತೆ ಅಂತ ಎಲ್ಲ ನೋಡ್ತಾ ಇದ್ದೆ. ಬಟ್ 30 ಗ್ರಾಮ್ ಹತ್ತತ್ರ ಇತ್ತು ಬ್ಯಾಂಗಲ್ಗಳು, ಆದರೆ ಒಂದು 35 to 40 ಗ್ರಾಮ್ಸಲ್ಲಿ ಇನ್ನೂ ಚೆನ್ನಾಗಿರೋದಿತ್ತು. ಮತ್ತು ನೆಕ್ಲೆಸಸ್ ಕೂಡ ಅಷ್ಟೇ ಇನ್ನೂ ಒಳ್ಳೊಳ್ಳೆ ಪ್ಯಾಟರ್ನ್ಸ್ ಬಂದಿದೆ ಅಂತ ತೋರಿಸ್ತಾ ಇದ್ರು. ಸೊ ಹಾಗೆ ನೋಡಿ ಒಂದು ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಫ್ ಬೈ ಚಾನ್ಸ್ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ನೆಕ್ಲೆಸಸ್ ಎಲ್ಲ ಏನು ಗೊತ್ತಾ, ಒಂಚೂರು ಯೂನೀಕ್ ಆಗಿರೋದು ತೊಗೊಂಡ್ರೆ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಅಲ್ಲಿ ಆಫರ್ ಕೂಡ ನಡೀತಾ ಇತ್ತು ನವಂಬರ್ ತಿಂಗಳಲ್ಲಿ. ಮಮ್ಮಿ ಅದಕ್ಕೆ ಫ್ಯೂಚರಲ್ಲಿ ಇವಾಗ ನಂದು ವುಡ್ ಬಿ ಹಸ್ಬೆಂಡ್ ಬರ್ತಾರಲ್ಲ, ಸೊ ಅವ್ರಿಗೆ
ಚೈನ್ ಉಂಗುರ ಎಲ್ಲ ನಮ್ಮ ಕಡೆಯಿಂದ ಮಾಡಿಸ್ಲೇಬೇಕಲ್ಲ, ಅದಕ್ಕೆ ಸುಮ್ಮನೆ ಇರಲಿ ಅಂತ ಚೈನ್ ನೋಡ್ತಾ ಇದ್ರು. ಬಟ್ ಅದು ನಮ್ಮ ಬಜೆಟಿಗೆ ಬರಲಿಲ್ಲ, ಸರಿ ಆಯಿತು ಅಂತ ಸುಮ್ಮನೆ ಆಗಿಬಿಟ್ರು. ಆಮೇಲೆ ಸರಿ ಅವಾಗ ನೋಡ್ಕೊಳ್ಳೋಣ ಬಿಡು ಅಂತ. ನಮ್ಮ ಮನೇಲಿ ಹೇಗಪ್ಪ ಅಂದರೆ ನಾವು ಗೋಲ್ಡ್ಗೆ ನಮ್ಮ ಹತ್ರ ಕೈಯಲ್ಲಿ ದುಡ್ಡಿದ್ದಾಗ ನಾವು ಗೋಲ್ಡ್ಗೆ ಇನ್ವೆಸ್ಟ್ ಮಾಡಿಬಿಡ್ತೀವಿ. ನಾವು ಗೋಲ್ಡ್ ಬೇಕು ಅನ್ನೋ ಅವಶ್ಯಕತೆ ಇದ್ದಾಗ ತೊಗೊಳ್ಳಲ್ಲ, ಇದು ಕೈಯಲ್ಲಿ ದುಡ್ಡಿದ್ದಾಗ ಇನ್ವೆಸ್ಟ್ ಮಾಡ್ತೀವಿ ಆ ರೀತಿ. ಆ್ಯಂಡ್ ಗೈಸ್ ಫೈನಲಿ ಇದೇ ನೋಡಿ ನನ್ನ ಒಂದು ಇಯರಿಂಗ್ಸ್ ಈ ರೀತಿಯಾಗಿದೆ. ಪ್ಯಾಟರ್ನ್ ಎಲ್ಲ ನಂಗೆ ಇಷ್ಟ ಆಯಿತು, ಒಂಥರ ಡಿಫ್ರೆಂಟ್ ಆಗಿದೆ. ಮತ್ತು ಕೆಳಗಡೆ ಅದರದ್ದು ಝುಮ್ಕಾ ಸೈಜ್ ಕೂಡ ಅಷ್ಟೇ ತುಂಬ ದೊಡ್ಡದಾಗಿ ಚೆನ್ನಾಗಿ ಬಂದಿದೆ. ಮೇಲ್ಗಡೆ ನವಿಲ್ ಬಂದಿದೆ ಆ್ಯಂಡ್ ಒಂಥರ 2 ಡಿಸೈನ್ ಮಿಕ್ಸ್ ಅನ್ನೋ ಥರ ಬರುತ್ತೆ. ಸೊ ಇಷ್ಟ ಆಯಿತು. ಆ್ಯಂಡ್ ಈ ಒಂದು ಬೀಡ್ಸ್ ಎಲ್ಲ ಕಳೆದು ಇದ್ರದ್ದು ಕಂಪ್ಲೀಟ್ ವೆಯ್ಟ್ ಬಂದು 17.5 ಗ್ರಾಮ್ಸ್ ಏನೋ ಇದೆ. ಬಟ್ ವಿತ್ ಬೀಡ್ಸ್ ಎಲ್ಲ ಬಂದುಬಿಟ್ಟು ಇದು 23 ಗ್ರಾಮ್ಸು 23 ಗ್ರಾಮ್ಸು ಎಷ್ಟೋ ಇದೆ. ಆ್ಯಂಡ್ ಜಾಸ್ತಿ ಖುಷಿ ಎಂತಕ್ಕೆ ಆಗ್ತಿತ್ತು ಅಂದರೆ ಈ ಥರ ಬಾಕ್ಸಲ್ಲಿ ಹಾಕ್ಕೊಡ್ತಾ ಇದ್ದಾರಲ್ವ, ನಂಗೆ ಈ ಥರ ಬಾಕ್ಸ್ ಸಕ್ಕತ್ ಇಷ್ಟ. ಮತ್ತು ಸೇಫ್ ಗೊತ್ತಾ, ಈ ಥರ ಝುಮ್ಕಾಸ್ ಎಲ್ಲ ತೊಗೊಂಡಾಗ ಈ ಥರ ಬಾಕ್ಸ್ನೇ ಆದಷ್ಟು ಪ್ರಿಫರ್ ಮಾಡಬೇಕು ನಾವು. ಬಿಕಾಸ್ ಇದರಲ್ಲಿ ಪ್ರೆಸ್ ಆಗಲ್ಲ. ನಾವು ನಾರ್ಮಲ್ ಬಾಕ್ಸಸ್ ಎಲ್ಲ ಹಾಕ್ಕೊಂಡಾಗ ಝುಮ್ಕಾ ಪ್ರೆಸ್ ಆಗಿರೋದಿದೆ. ನಂದೇ ಎಷ್ಟೊಂದು ಝುಮ್ಕಾ ಆ ಥರ ಪ್ರೆಸ್ ಆಗಿದೆ. ಒಂದು ಎರಡೇನೋ ನಾನು ಮದುವೆನಲ್ಲಿ ಪುನೀತ್ ಅವ್ರ ಮನೆಯಿಂದ ಕೊಟ್ಟಿದ್ದೊಂದು, ಮತ್ತು ನಾನು ನನ್ನ ಮದುವೆಗೆ ತೊಗೊಂಡಿದ್ದೊಂದು, ಎರಡೂ ಅದೇ ರೀತಿ ಪ್ರೆಸ್ ಆಗಿದೆ. ಆ್ಯಂಡ್ ಫೈನಲಿ ಇವಾಗ ಇಲ್ಲಿ ಬಿಲ್ಲಿಂಗ್ ಮಾಡಿಸ್ಕೊಂಡು ಹೊರಟ್ವಿ. ಸೊ ಎಸ್ ಗೈಸ್, ಇದಿಷ್ಟು ಬಂದು ನನ್ನ ಒಂದು ಸ್ಟೋರಿ ಇತ್ತು. ಕಂಪ್ಲೀಟಾಗಿ ನನ್ನ ಝುಮ್ಕಾ ಸ್ಟೋರಿ. ತುಂಬ ಹೇಳಿಲ್ವ, ಒಂದು 6 ತಿಂಗಳು ಅದನ್ನು ಅಂಗಡಿನಲ್ಲೇ ಇಟ್ಟು ತೊಗೋಬೇಕು. ಪ್ರತಿ ಸತಿ ಹೋದಾಗಲೂ ಒಂದು 20,000 30,000 ಈ ಥರ ಜಮಾ ಮಾಡಿದ್ದೀನಿ. ಅದು ಅವರು ಏನೋ ನಾನು ರೆಗ್ಯುಲರ್ ಕಸ್ಟಮರ್ ಅಂತ ಹೇಳಿಬಿಟ್ಟು ನನಗೆ ಒಂದು ಆಪರ್ಚುನಿಟಿ ಇತ್ತು ಅಷ್ಟೇ. ಈ ಒಂದು ಇಯರಿಂಗ್ಸ್ ಬಂದು ನೋಡಿ ಈ ರೀತಿಯಾಗಿದೆ. ಝೂಮಲ್ಲಿ ತೋರಿಸಲ. ಸೊ ಗೈಸ್ ಈ ಪ್ಯಾಟರ್ನಲ್ಲಿದೆ. ಆ್ಯಂಡ್ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ. ತುಂಬ ಟೈಮಿಂದ ಒಂದು ಕೆಲವೊಬ್ಬರು ತುಂಬ ರಿಕ್ವೆಸ್ಟ್ ಮಾಡ್ತಾನೇ ಇದ್ದರು ಈ ಒಂದು ಇಯರಿಂಗ್ಸ್ ಬಗ್ಗೆ. ಸೊ ಫೈನಲಿ ತೋರಿಸಿದ್ದೀನಿ. ಸೊ ಇದೇ ರೀತಿಯಾಗಿ ನೀವೇನಾದರೂ ಮಾಡಿಸ್ಕೋಬೇಕು ಅಂತಂದರೆ ಆರಾಮಾಗಿ ನೀವು ಮಾಡಿಸ್ಕೋಬೋದು. ನಿಮಗೆ ಒಂದು 20 ಗ್ರಾಮ್ ಒಳಗಡೆನೇ ಸಿಕ್ಬಿಡುತ್ತೆ. 15 ಗ್ರಾಮ್ಗೂ ಕೂಡ ನೀವು ಮಾಡಿಸ್ಕೋಬೋದು. ಏನಪ್ಪ ಅಂದರೆ ಕೆಳಗಡೆ ಝುಮ್ಕಾ ಒಂದು ಸ್ವಲ್ಪ ಚಿಕ್ಕ ಸೈಜ್ ಆಗುತ್ತೆ ಅಷ್ಟೇ. ಓಕೆ ಗೈಸ್, ಈ ಒಂದು ಇಯರಿಂಗ್ಸ್ ಬಗ್ಗೆ ನಾ ಕೇಳೋಣ. ಬಟ್ ಅದಕ್ಕಿಂತ ಮುಂಚೆ ಈ ಒಂದು ಇಯರಿಂಗ್ಸ್ ನಾನು ತೊಗೊಳೋದಕ್ಕೆ ಮೇನ್ ಕಾರಣನೇ ನಂದು. ಸೊ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನನ್ನ ತಂಗಿಗೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ತಂಗಿ ದುಡ್ಡು ಕೊಟ್ಟಿಲ್ಲ ಅಂದಿದ್ರೆ ನಾನು ಪ್ರಾಬ್ಲಿ ಇಯರಿಂಗ್ಸ್ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ಗೊತ್ತಾ ನನಗೆ ಹೌದು, ಗೊತ್ತಿಲ್ಲ. ಸೊ ನನ್ನ ತಂಗಿ ದುಡ್ಡು ಕೊಟ್ಟಿಲ್ಲ ಅಂದಿದ್ರೆ ನಾನು ನಿಜವಾಗ್ಲೂ ಇಯರಿಂಗ್ಸ್ ತೊಗೊಳಕ್ಕೆ ಆಗ್ತಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ನಂದು. ಹಾಗೆ ಅಂದರೆ ನನಗೇನೆ ಕೊಟ್ಬಿಟ್ಟಿದ್ಯಾ ಇಲ್ಲ ಸಾಲ ಥರ ಕೊಟ್ಟಿದ್ಯಾ? ಮಾಡ್ತೀಯಾ ಎಕ್ಸ್ಟ್ರಾ ಆಗ್ಬಿಟ್ಟು ನನ್ನ ಮದುವೆಗೆ ಒಂದೇ ಸಲ ಮೂವಿ ತಿಳಿಸ್ಬಿಡು. ಸೊ ನನ್ನ ತಂಗಿ ನನಗೆ ಇಷ್ಟು ಕೊಟ್ಟಿದ್ದಾಳೆ, 1 lakh ಈ ಒಂದು ಇಯರಿಂಗ್ಸ್ ತೊಗೊಳಕ್ಕೆ. ಯಾವಾಗ ತೀರಿಸ್ತಿರೋ ನನ್ನ ತಂಗಿ ಸಾಲ ಗೊತ್ತಿಲ್ಲ. ಪರವಾಗಿ ಅದೇ ಹೇಳ್ತಿರೋ, ಸ್ವಲ್ಪ ಎಕ್ಸ್ಟ್ರಾ ಆಗ್ಬಿಟ್ಟು. ಎಕ್ಸ್ಟ್ರಾ ಅಂದ್ರೆ 10,000 20,000 ಹಾಕಿದ್ರೆ ಎಷ್ಟಾದರೂ ಹಾಕು, ಪರವಾಗಿಲ್ಲ. ನೀವು ನೋಡಿ ಇಲ್ಲಿ ಲಕ್ಷಿತ್ ಪ್ಯಾಂಟ್. ಥ್ಯಾಂಕ್ ಯು ಸೋ ಮಚ್. ನಂದು ಅಫಿಷಿಯಲಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನೀವು ಯಾರಾದ್ರೂ ತಗೊಳ್ಳಿ, ಬರ್ತಿರೋದು ನಮ್ಮ ಮನೆಗ ಅಷ್ಟೇ ನಮಗೆ ಬೇಕಾಗಿರೋದು. ಒಂದು ನೋಡಿದೆ ಅಂತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಅಮ್ಮ ವಿಡಿಯೋ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ನಾನು ತಗೊಳಕ್ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನಂದೂನೇ ಜಾಸ್ತಿ ಫೋರ್ಸ್ ಮಾಡಿದ್ದು. ಲಚ್ಚು ಕೂಡ ಅಷ್ಟೇ, ಅವಳು ಫೋರ್ಸ್ ಮಾಡ್ತಾ ಇಲ್ಲ. ಅವಳು ಹೇಳ್ತಾನೆ ಇದ್ದು ಅಕ್ಕ ನಾನು ಕೊಡ್ತೀನಿ ತಗೊಳ್ಳೆ ಅಂತ. ಆಮೇಲೆ ಇಬ್ಬಿಬ್ರ ಹತ್ರ ಸಾಲ ಮಾಡೋಕ್ಕಾಗಲ್ಲ, ಒಬ್ಬರ ಹತ್ರ ಸಾಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವಳ ಹತ್ರ ಸಾಲ ಮಾಡಿ ತಗೊಂಡಿದ್ದು. ಸೊ ಲಚ್ಚು ನಂದು ನಾನು ಬೇಡ ತಗೊಳ್ಳೋದು ಅನ್ಕೊಂಡು ಸುಮ್ಮನೆ ಆಗಿದೆ, ನೋಡೋಣ ಆಮೇಲೆ ಯಾವಾಗಲಾದ್ರೂ ತಗೊಳ್ಳೋಣ ಅಂತ. ಬಟ್ ಇವರಿಬ್ರು ತುಂಬಾ ಫೋರ್ಸ್ ಮಾಡಿದ್ರು, ನಿನ್ನ ಇದಕ್ಕೆ ಸೆಟ್ ಆಗುತ್ತೆ, ಸೂಟ್ ಆಗುತ್ತೆ. ಯಾರಾದ್ರೂ ಒಡವೆ ಆಗ್ಲಿ ಇಲ್ಲ ಶಾಪಿಂಗ್ ಆಗ್ಲಿ ಇಲ್ಲ ಸೀರೆ ಏನಾದ್ರು ತಗೊಳ್ತಿದ್ರೆ ನನಗೆ ತುಂಬಾ ಎಕ್ಸೈಟ್ಮೆಂಟ್ ಆಗುತ್ತೆ. ನಾನಂತೂ ತಗೊಳ್ಳಲ್ಲ, ಒಟ್ಟಲ್ಲಿ ನಾನು ಅವ್ರ ಜೊತೆ ಹೋಗ್ಬಿಟ್ಟು ಚಾಯ್ಸ್ ಆದ್ರೂ ಮಾಡ್ತೀನಿ. ಆಕ್ಚುಲಿ ಏನ್ ಗೊತ್ತಾ, ಇವಳು ಏನ್ ಮಾಡ್ತಾಳೆ ಅಂದ್ರೆ ಇವಾಗ ನಾನು ಸೀರೆ ತಗೋಬೇಕು ಇಲ್ಲ ಆ ಅಂಗಡಿಗೆ ಹೋಗ್ಬೇಕು ಈ ಅಂಗಡಿಗೆ ಹೋಗ್ಬೇಕು ಅಂತ ಕರ್ಕೊಂಡು ಹೋಗ್ತಾಳೆ. ಫೈನಲಿ ಅವಳು ಏನು ತಗೊಳ್ಳಲ್ಲ, ಬರ್ತಿದ್ದಾಳೆ. ನಾನು ಯೂಶಲಿ ಅಷ್ಟು ನನಗೆ ಶಾಪಿಂಗ್ ಅಂದ್ರೆ ನಾನು ನನಗೋಸ್ಕರ ಅಷ್ಟು ತಗೊಳ್ಳಲ್ಲ, ನನ್ಗೆ ಇಷ್ಟ ಆಗಲ್ಲ. ನನ್ನ ಹತ್ರ ಏನಿದೆ ನಾನು ಅದನ್ನೇ ಹಾಕೊಳ್ಳೋದು. ನಂದು ಪೂರ್ತಿ ಬಟ್ಟೆ ತಗೋದ್ರು ಒಂದು ಸ್ಕೂಟ್ ಕೇಸ್ ಬರಲ್ಲ. ಬಿಕಾಸ್ ನನಗೆ ಲಿಮಿಟೆಡ್ ಎಷ್ಟು ಬೇಕು ಅಷ್ಟನ್ನೇ ಇಟ್ಕೋತೀನಿ. ಆದ್ರೆ ಇವ್ರು ತಗೋತಾರಲ್ಲ ಅವಾಗ ನನಗೆ ತುಂಬಾ ಎಕ್ಸೈಟ್ಮೆಂಟ್ ಜಾಸ್ತಿ ಆಗುತ್ತೆ. ನನಗೆಲ್ಲ ಇವ್ರಿಗೆ ತಗೊಳ್ಳೋದು, ಅವಳು ಹೋಗೋದು ಅವಳಿಗೆ ತಗೊಳಕ್ಕೆ ಅಂತ. ಬಟ್ ಫೈನಲಿ ನಮಗೆ ಟ್ಯಾಕ್ಸ್ ಹಾಕ್ಬಿಟ್ಟು ನಾವು ಬರ್ತೀವಿ, ಆ ಥರ ಆಗುತ್ತೆ ಯಾವಾಗಲೂ ಅಷ್ಟೇ. ಓಕೆ ನನಗೆ ಅದ್ಯಾವುದೋ ಒಂದು ಏನೋ ಇಷ್ಟ ಆಗಿದೆ ಕಣೆ ಅಕ್ಕ, ಬಾ ಹೋಗೋಣ, ಅದೊಂದು ಸೀರೆ ನೋಡಿದೆ, ಅದೊಂದು ಡ್ರೆಸ್ ನೋಡಿದೆ, ತುಂಬ ಚೆನ್ನಾಗಿದೆ, ಬಾ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಹೋಗಿ ಫೈನಲಿ ಅವಳು ಏನೂ ತಗೊಳ್ಳೋದಿಲ್ಲ ಅಲ್ಲಿಂದ. ಕೊನೆಗೆ ನಮಗೆ ಬೇರೆ ಏನೋ ತುಂಬ ಜಾಸ್ತಿ ಇಷ್ಟ ಆಗ್ಬಿಟ್ಟು ನಮಗೆ ಹೇಳ್ತಾಳೆ ತಗೊಳ್ಳೆ ಚೆನ್ನಾಗಿ ಕಾಣಿಸ್ತಿದೆ, ತಗೊಳ್ಳೆ ಅಂತ ನಾವೇ ಅದು ತಗೊಂಡು ನಮಗೆ ನಾವೇ ಟ್ಯಾಕ್ಸ್ ಹಾಕೊಂಡು ಬರೋದು. ಸ್ಪೆಷಾಲಿಟಿ ಆಫ್ ನಂದು. ನೋಡಿ ನಮ್ಮ ಜಿಂಕ ಸ್ನಾನ ಮಾಡ್ಕೊಂಡು ಬಟ್ಟೆ ಹಾಕೊಂಡಿಲ್ಲ. ಸಿಂಬಾ ಯಾಕೋ
ಇಬ್ರು ಮಕ್ಳೇನು ಕರೆಕ್ಟಾಗಿ ಬಟ್ಟೆ ಹಾಕೊಂಡಿಲ್ಲ, ಅದಕ್ಕೆ ನಾವು ಕವರ್ ಮಾಡ್ತಾ ಇದ್ವಿ ಇಬ್ರು. ಆಮೇಲೆ ಕಂಟಿನ್ಯೂ ಮಾಡ್ತಿದ್ದೀರಿ. ಓಕೆ ಗೈಸ್, ಇವಾಗ ನಂದುಗೆ ಕೇಳೋಣ, ನಂದು ಹೇಗೆ ಅನಿಸ್ತು ಈ ಒಂದು ಇಯರಿಂಗ್ಸ್ ಅಂತ. ಓಕೆನಾ? Hello ಎಲ್ರು. ಹಾಯ್, ಫಸ್ಟ್ ಹಾಯ್ ಹೇಳು, ಹೇಗಿದ್ಯಾ? ನಾನ್ ಸೂಪರ್ ಆಗಿದ್ದೀನಿ, ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರೂ ಚೆನ್ನಾಗಿದ್ದಾರೆ. ಏನ್ ಮಾಡ್ತಾ ಇದೀಯಾ? ನಾನು ಭಾವಿಸ್ತೀನಿ ಅಲ್ಲ, ನಿಮ್ಮ 2ನೇ ಅಕ್ಕ ಡೈಲಾಗ್ ಅದು, ಭಾವಿಸ್ತೀನಿ. ಕೆಲಸ ಮಾಡ್ತಿದ್ಯಾ? ಎಸ್, ಬ್ಯಾಕ್ ಟು ವರ್ಕ್. ತುಂಬಾ ಟೈಮ್ ಆದ್ಮೇಲೆ ನಾನು ಅಕ್ಕ ಬ್ಲಾಗ್ ಅಲ್ಲಿ ಬರ್ತಾ ಇದ್ದೀನಿ. ಗೊತ್ತಿಲ್ಲ ಲಾಸ್ಟ್ ಯಾವಾಗ ಬಂದಿದೆ ಅಂತ, ತುಂಬಾ ಟೈಮ್ ಆದ್ಮೇಲೆ ಬಂದಿದ್ದೀನಿ. ಅಂಡ್ ಅಕ್ಕ ಅವರು ಇವಾಗ ಲಕ್ಷಿದ್ದು ಸಮ್ಮರ್ ವೆಕೇಶನ್ ನಡೀತಾ ಇದೆಯಲ್ಲ, ಸೊ ಸಮ್ಮರ್ ವೆಕೇಶನ್ ನಡೀತಾ ಇರೋದ್ರಿಂದ ನಮ್ಮ ಅಮ್ಮನ ಮನೇಲಿ 2 ದಿನ, ನಮ್ಮ ಮನೇಲಿ 3 ದಿನ. ಇವಾಗ ಸಿಂಬಾ ಬೀಳ್ಸೇ ಬಿಡ್ತಿದ್ದ ಕ್ಯಾಮ್ರಾನ. ಟೇಕ್ ಟು ಹೇಳು, ಕಂಟಿನ್ಯೂ. ಇವಾಗ ಅಕ್ಕ ಸ್ವಲ್ಪ ಜಾಸ್ತಿ ಟೈಮ್ ಇಲ್ಲೇ ಸ್ಪೆಂಡ್ ಮಾಡ್ತಾರೆ, ಅಂದ್ರೆ ವೀಕೆಂಡ್ಸ್ ಅಲ್ಲಿ ಬರ್ತಿದ್ದು. ಇವಾಗ ರಜಾ ಡೇಸ್ ಅಲ್ಲಿ ಬರ್ತಾ ಇದ್ದೀನಿ, ವೀಕ್ ಡೇಸ್ ಅಲ್ಲೂ ಇಲ್ಲೇ ಇರ್ತಾವಳೆ. ನೀ ಹುಡುಗಿ ಇದೊಂಥರ ಕಷ್ಟ ತರ ಫೀಲ್ ಮಾಡ್ಕೊಂಡು ಹೇಳ್ತಾವಳೆ. ಕಷ್ಟ ಅಪ್ಡೇಟ್ ಕೊಟ್ಟೆ, ನೀನ್ ಕೊಟ್ಟಿರಲಿಲ್ಲ, ನಾನ್ ಕೊಟ್ಟಿದ್ದೀನಿ ಅಪ್ಡೇಟ್. ಸರಿ ಹೇಳು, ಇವಾಗ ಈ ಒಂದು ಇಯರಿಂಗ್ಸ್ ನಾನು ತಗೊಂಡಿದ್ನಲ್ಲ, ನಿನ್ಗೆ ಹೇಗೆ ಅನ್ನಿಸ್ತು ಇಯರಿಂಗ್ಸ್? ಫಸ್ಟ್ ಆಫ್ ಆಲ್ ಇಯರಿಂಗ್ಸ್ ಬಾಕ್ಸ್ ಚೆನ್ನಾಗಿದೆ. ಹೌದು, ಈ ತರ ಬಾಕ್ಸ್ ಕೊಡ್ಬೇಕು, ಇಲ್ಲ ಅಂದ್ರೆ ಅದು ಹಿಂಗೆ ಪ್ರೆಸ್ ಆಗ್ಬಿಡುತ್ತೆ. ಇದು ನೀಟಾಗಿದೆ, ಹಿಂಗೆ ನಾನು ಹಾಕೊಂಡಿದ್ದಲ್ಲ ಇಯರಿಂಗ್ಸು, ಹಾಕೊಂಡಿದ್ದೆ. ಹೇಳೆ, ಹೆಂಗ ಅನ್ನಿಸ್ತು ನಿಂಗೆ ಇಯರಿಂಗ್ಸ್? ಇದು ಹೇಗಿದೆ? ಚೆನ್ನಾಗಿದ್ಯಾ, ಚೆನ್ನಾಗಿಲ್ವಾ? ಇಯರಿಂಗ್ಸ್ ನಂಗೆ ಚೆನ್ನಾಗಿ ಅನಿಸ್ತು. ಅಂದ್ರೆ ಅವ್ಳ ನೆಕ್ಲೆಸ್ಗೆ ಇದು ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ. ನೆಕ್ಲೆಸ್, ಹಾರ, ಅದೆರಡಕ್ಕೆ ಇದು ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ. ಅದೇ ನಾನ್ ಅಕ್ಕ ಫೇಸ್ಗೆ ಸೆಟ್ ಆಗುತ್ತೆ, ಬಿಕಾಸ್ ಅವ್ಳು ಸ್ವಲ್ಪ ಹೆಲ್ದಿ ಇರೋದ್ರಿಂದ ಇದು ಅವಳ ಫೇಸಿಗೂ ಸೆಟ್ ಆಗುತ್ತೆ. ಡುಮ್ಮಿ ಅಂತ ಹೇಳ್ತೇನೆ, ಡುಮ್ಮಿ ಅಂತ ಹೇಳ್ತಾ ಇಲ್ಲ, ಅವ್ರಿಗೆ ಬಂದಿರ್ತಾ ತಿಂಗಳು. ಬಟ್ ಇದು ನಾನ್ ಹಾಕೊಳ್ದಾಗ ನನಗೆ ತುಂಬಾ ದೊಡ್ಡದಾಗಿ ಕಾಣ್ತಾ ಇತ್ತು, ನಂದು ಮುಖ ಇರೋದೇ ಇಷ್ಟೇ. ನನಗೆ ಇದು ತುಂಬಾ ದೊಡ್ಡದಾಗಿ ಕಾಣ್ತಾ ಇತ್ತು, ಬಟ್ ಅಕ್ಕಗೆ ಚೆನ್ನಾಗಿ ಕಾಣ್ತಿತ್ತು ಹಾಕೊಂಡಿದ್ನಲ್ಲ. ಬರೀ ಪ್ಯಾಟರ್ನ್ ಡಿಸೈನ್, ಪ್ಯಾಟರ್ನ್ ಡಿಸೈನ್ ಎಲ್ಲ ಚೆನ್ನಾಗಿದೆ. ಇಲ್ಲಿ ಲಕ್ಷ್ಮಿ ಇದೆ ಮೇಲ್ಗಡೆ, ಮತ್ತೆ ಇದೇನು ನವಿಲ್ ಡಿಸೈನ್ ಆಯ್ತು, ನವಿಲ್ ತರ ಒಂಥರ ಮಾವಿನಕಾಯಿ ನವಿಲ್ ಅದರ ನವಿಲೇ ಕಡೆ ನಂದು. ನೋಡಿ, ಹಿಂಗಾಸ್ ಬಂದು ಇಲ್ಲಿ ಫೇಸು, ಕಣ್ಣು, ಇಲ್ಲಿ ಬೀಕು. ಸೊ ಚೆನ್ನಾಗಿದೆ. ಇದು ಒಂಥರ ಡಿಫ್ರೆಂಟ್ ಟೈಪ್ ಆಫ್ ಕಲೆಕ್ಷನ್ ನಮ್ಮನೇಲಿ ಇರೋದು. ಸೊ ನಾವು ಒಬ್ರದ್ದು, ನಾವು ಬರೀ ಅಕ್ಕದು ಇಲ್ಲ ಲಚ್ಚು ತಂದ್ಕೊಡಲ್ಲ, ಸೊ ನಾವೆಲ್ಲ ಶೇರ್ ಮಾಡ್ಕೊಂಡೇ ಹಾಕೊಳ್ಳೋದು. ಬೈ ಚಾನ್ಸ್ ನನ್ನ ನೆಕ್ಲೆಸ್ಗೆ ಇವಾಗ ಅವಳ ಇಯರಿಂಗ್ಸ್ ಹೋಗ್ತಿದೆ ಅಂದ್ರೆ ಅವಳದೇ ಹಾಕೋತೀನಿ, ಅವಳು ನಂದು ಹಾಕೋತಾಳೆ, ಆತರ. ಸೊ ನಾವೆಲ್ಲ ಶೇರಿಂಗ್ ಇಸ್ ಕೇರಿಂಗ್. ನಾವು ಗೋಲ್ಡ್ ಅಲ್ಲೂ ಶೇರಿಂಗ್ ಮಾಡ್ತೀವಿ. ಚೆನ್ನಾಗಿದೆ ಇದು ಒಂದು ಪೀಸ್ ಅಕ್ಕ ತಗೊಂಡಿರೋದು. ಸೊ ತುಂಬಾ ಜನ ನಿನ್ನ ಗೋಲ್ಡ್ ಕೂಡ ಕೇಳ್ತಾ ಇದಾರೆ, ತೋರಿಸಿ. ನನ್ ಗೋಲ್ಡ್ ತುಂಬಾ ಓಲ್ಡ್ ಅಂದ್ರೆ ಓಲ್ಡೆಸ್ಟ್ ಮಾಡೆಲ್ ನಂದು. ಬಟ್ ನಂದು ನನಗೆ ಸ್ಮಾಲ್ ನೆಕ್ಲೆಸ್ ಅಂದ್ರೆ ಇದೆಯಲ್ಲ ನೆಕ್ಲೆಸ್, ಅದು ತುಂಬಾ ಇಷ್ಟ ನನಗೆ. ಲಾಂಗ್ ಹಾರ ನನಗೆ ಓಕೆ ಅನ್ಸುತ್ತೆ, ತಗೊಳ್ಬಾರ್ದು ಓಕೆ ಅನ್ಸಾಯ್ತು. ಬಟ್ ಆಪ್ಷನ್ ಇಲ್ದಲೆ ನಾನು ಅರ್ಜೆಂಟ್ ಅಲ್ಲಿ ಬೈ ಆಪ್ಷನ್ ಇರಲಿಲ್ಲ. ಮತ್ತೆ 3 days ಅಲ್ಲಿ ಲಚ್ಚು ಮದ್ವೆ ಇತ್ತು, ಅಂಡ್ ಅವ್ರು ತಗೊಂಡಿದ್ದ ದಿವಸ ದೀಪಾವಳಿ ಹಬ್ಬ. ಆಮೇಲೆ ತಗೊಳಕ್ ಆಗ್ತಾನೂ ಇರ್ಲಿಲ್ಲ. ಅಂಡ್ ಗೋಲ್ಡ್ ಪ್ರೈಸ್ ಬೇರೆ ತುಂಬಾ ವೇರಿಯೇಷನ್ಸ್ ಆಗ್ತಾ ಇತ್ತು. ಸೊ ದಟ್ ವಾಸ್ ಓನ್ಲಿ ಡೇ ನಾನು ತಗೋಬೋದಾಗಿತ್ತು. ಅಂಡ್ ನಾವು ಯೂಶಲಿ ಅವಾಗ ಸೈಗೋಲ್ಡ್ ಪ್ಯಾಲೇಸ್ ಅಲ್ಲೇ ತಗೊಂತಿದ್ದು. ಅಂಡ್ ನಾನು ಹಾಫ್ ಅಮೌಂಟ್ ಕೊಟ್ಬಿಟ್ಟಿದ್ದೆ ಫಸ್ಟ್, ಇಲ್ಲ ಬೇರೆ ಕಡೆ ಹೋಗಿ ನೋಡೋಣ ಅಂದ್ರೂ ಫಸ್ಟ್ ಸ್ವಲ್ಪ ಅಡ್ವಾನ್ಸ್ ಅಮೌಂಟ್ ಕೊಟ್ಬಿಟ್ಟಿದ್ದೆ ನಾನು. ಸೊ ಅಲ್ಲೇ ತಗೋಬೇಕಾಗಿರುವಂತ ಪರಿಸ್ಥಿತಿ ಬಂದ್ಬಿಟ್ಟು ನಾನು ತಗೊಂಡ್ಬಿಟ್ಟಿದ್ದೆ. ಬಟ್ ಒಳ್ಳೇದಾಯ್ತು ನಾನು ತಗೊಂಡಿದ್ದು, ಯಾಕಂದ್ರೆ ಇವಾಗಿನ ಗೋಲ್ಡ್ ಪ್ರೈಸ್ ನಾನು ನೋಡಿದ್ರೆ ಒಳ್ಳೇದ್ ಮಾಡಿ ಡಬಲ್ ನಂದು ತಗೊಂಡಾಗ 4600 ಇತ್ತ, ಇವಾಗ 8000 ಚಿಲ್ಲರೆ ಆಗ್ತಾ ಇದೆ. 1 ಡಬಲ್ ಆಗಿದೆ. ಸೊ ಪರವಾಗಿಲ್ಲ, ನಾನು ಏನ್ ತಗೊಂಡಿದ್ನಲ್ಲ, ನಂಗಂದ್ರೆ ನನ್ನ ಮದ್ವೆಗೆ ನಮ್ಮಮ್ಮ ತಕೊಟ್ಟಿದ್ ಗೋಲ್ಡ್ಗೂ ಇವಾಗ್ಲೂ ಅಂತೂ ಅವಾಗ 2400, ಅದ್ರದ್ದು ಡಬಲ್, 3 times 4 times ಜಾಸ್ತಿ ಆಗಿದೆ. ಸೊ 4 times ಜಾಸ್ತಿ ಆಗಿದೆ. ಸಮ್ಟೈಮ್ಸ್ ಏನ್ ಗೊತ್ತಾ, ಇವಾಗ ನನಗೆ ಏನ್ ಅನ್ಸುತ್ತೆ, ಡಿಸೈನ್ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಇಲ್ಲ ನೀವು ಅವತ್ತೇ ಹೋಗ್ಬಿಟ್ಟು ಬೇರೆ ಅಂಗಡಿ ಬಿಸ್ಕೆಟ್ ಆದ್ರೂ ತಗೋಬಿಡಿ. ಬಿಸ್ಕೆಟ್ ಆದ್ರೂ ತಗೊಳ್ಳಿ. ಅಷ್ಟು ಗ್ರಾಮ್ ತಗೋತಾ ಇದ್ರೆ ಬಿಸ್ಕೆಟ್ ತಗೊಂಡ್ಬಿಡಿ, ಇಲ್ಲ ಅಂದ್ರೂ ಅಟ್ಲೀಸ್ಟ್ ಬೇರೆ ಆಪ್ಷನ್ಸ್ ಸೆಲೆಕ್ಟ್ ಮಾಡಿ ಅದೇ ದಿವಸ. ಬಿಕಾಸ್ ಇವನ್ ನೆಕ್ಸ್ಟ್ ಡೇ ನೋಡ್ತೀವಲ್ಲ, ಪ್ರೈಸ್ ತುಂಬಾ ವೇರಿಯೇಷನ್ಸ್ ಇರುತ್ತೆ. ಏನಾದ್ರೂ ನೀವು ಇವಾಗ ಓಕೆ ನಿಮ್ಮ ಹತ್ರ ದುಡ್ಡಿದೆ, ನೀವು ಗೋಲ್ಡ್ ಇನ್ವೆಸ್ಟ್ ಮಾಡಬಹುದು ಅಂತಂದ್ರೆ ಮಾಡ್ಬಿಡಿ. ಬಿಕಾಸ್ ಗೋಲ್ಡ್ ತುಂಬಾ ಜಾಸ್ತಿ ಬೆಲೆ ಆಗ್ತಾ ಇದೆ. ಸ್ಪೆಷಲಿ ಹೆಣ್ಮಕ್ಳು ಹೆತ್ತಿರೋರ್ಗೆಲ್ಲ ಅಪ್ಪ ಅಮ್ಮನ ಕಷ್ಟ ನಿಜವಾಗ್ಲೂ ನಮಗ್ ಗೊತ್ತಾಗುತ್ತೆ. ಯಾಕಂದ್ರೆ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮಗೂ ಕೂಡ ಅದೇ ತರ ಕಷ್ಟ ಆಯ್ತು. ನನ್ ಗೋಲ್ಡ್ ತಗೋಬೇಕಾದ್ರೆ ನಮ್ಮಮ್ಮ ಚೀಟಿ ಹಾಕಿದ್ರು ಆಯ್ತಾ. ಆ ಚೀಟಿ ಎತ್ತಿದ ತಕ್ಷಣ ಚೀಟಿ ದುಡ್ಡನ್ನ ಹಂಗೆ ತಗೊಂಡ್ ಹೋಗ್ಬಿಟ್ಟು ನಾವು ಗೋಲ್ಡ್ ನ ತಗೊಂಡ್ಬಂದಿದ್ವಿ. ಅವಾಗ 3.5 ಲಕ್ಷಕ್ಕೆ 150 ಗ್ರಾಮ್ ಗೋಲ್ಡ್ ಬಂದ್ಬಿಟ್ಟಿತ್ತು. ಬಟ್ ಅವಾಗ 3.5 ಲಕ್ಷ ತುಂಬಾ ದೊಡ್ಡದಿತ್ತು. ಅದೇ ಇವಾಗ 3.5 ಲಕ್ಷ ಇದ್ರೆ ಏನು ಗೋಲ್ಡ್ ಏನ್ ಬರುತ್ತೆ, ಒಂದ್ ಲಾಂಗ್ ಹಾರನು ಕರೆಕ್ಟ್ ಲಾಂಗ್ ಹಾರನೇ 3.5 ಲಕ್ಷ. ಇವ್ಳು ತಗೋಬೇಕಾದ್ರೆ ಇವ್ಳು ಲಾಂಗ್ ಹಾರ 3.5 ಲಕ್ಷ ಆಗೋಗಿತ್ತು.
ಸೊ ತುಂಬಾನೇ ಕಾಸ್ಟ್ಲಿ ಆಗ್ತಿದೆ. ಅದಕ್ಕೇನೆ ಏನಪ್ಪಾ ಅಂದ್ರೆ ನಿಮ್ಮ ಹತ್ರ ದುಡ್ಡು ಸ್ವಲ್ಪ ಏನಾದ್ರೂ ಇದೆ, ಅಥವಾ ಗೋಲ್ಡ್ ಚೀಟಿ ಹಾಕೋದಾಗ್ಲಿ, ಗೋಲ್ಡ್ ಸ್ಕೀಮ್ಸ್ ಹಾಕೋದಾಗ್ಲಿ, ಆ ತರ ಮಾಡ್ಕೊಂಡ್ಬಿಡಿ ಹೆಣ್ಮಕ್ಳು. ಬಿಕಾಸ್ ಹೆಣ್ಮಕ್ಳಿಗೆ ಗೋಲ್ಡ್ ಅಂದ್ರೆ ತುಂಬಾ ಇಷ್ಟ, ಅದಂತೂ ಒಪ್ಕೊಳ್ಳೇಬೇಕು. ಪ್ರತಿಯೊಬ್ಬರಿಗೂ ಗೋಲ್ಡ್ ತಗೋಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ. ನಮ್ಮ ಮದ್ವೆಗೆ ಈ ತರ ಗೋಲ್ಡ್ ಕಲೆಕ್ಷನ್ ಅಥವಾ ಅಟ್ಲೀಸ್ಟ್ ಒಂದು ನೆಕ್ಲೆಸ್, ಒಂದು ಇಯರಿಂಗ್ಸ್ ಇದಾದ್ರೂ ತಗೋಬೇಕು ಅನ್ನೋದು ಇದ್ದೇ ಇರುತ್ತೆ. ಸೊ ಏನಪ್ಪಾ ಅಂದ್ರೆ ನೀವು ಒಂದೇ ಸತಿ ಹೋಗ್ಬಿಟ್ಟು ತಗೊಳಕ್ ಹೋದ್ರೆ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಬಟ್ ನೀವು ಈ ತರ ತಿಂಗಳ ಕಟ್ಕೊಂಡು ಹೋಗ್ತಾ ಇದ್ದೀರಾ ಸ್ಕೀಮ್ ಪ್ರಕಾರ ಅಂತ ಅಂದ್ರೆ ನಿಮ್ಗೆ ಅಕ್ಕ ಇದ್ದಿದ್ದಲ್ಲ ಇನ್ನೊಂದು ತಗೊಳ್ಳೋ ಸ್ಕೀಮ್ ಪ್ರಕಾರ ಅಲ್ಲ. ನನ್ನ ಚೋಕ್ ಅಂದ್ರೆ ಇನ್ನೊಂದು ರೀಸೆಂಟ್ ನೆಕ್ಲೆಸ್ ಅಂತ ತಗೊಂಡೆ, ನಮ್ಮ ಆನಿವರ್ಸರಿ ಗಿಫ್ಟ್ ನ ನಿಮ್ಗೆ ತೋರಿಸಿದಲ್ಲ, ಅದೊಂದು ಸ್ಕೀಮ್ ಪ್ರಕಾರನೇ ತಗೊಂಡೆ. ಸೀರಿಯಸ್ ಹೇಳ್ಬೇಕು ಅಂದ್ರೆ ಅದ್ ನನ್ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಂಡು ಮಾಡಿದ್ದು. ಸರಿ, ಅದು ಕಟ್ಟಿದ್ದು ಅವಳಿಗೆ ಗೊತ್ತಾಗ್ಲಿಲ್ಲ, ಅಷ್ಟು ಕಂಡು ಬರ್ಲಿಲ್ಲ, ಕಂಡೇ ಬರ್ಲಿಲ್ಲ, ನನಗೆ ಗೊತ್ತೇ ಆಗ್ಲಿಲ್ಲ. ನಾನು ತಿಂಗಳು 10,000 ಗ್ರಾಮ್ ಹೋಗ್ತಿದೆ, ಅದು 17 ಗ್ರಾಮ್ ಇದೆ. ನೀವು 20 ಸಾವಿರ ನಿಮ್ ಕೈ ಕಟ್ಟೋ ಅಷ್ಟು ಶಕ್ತಿ ಇದ್ರೆ 20 ಸಾವಿರನೇ ಕಟ್ಕೊಂಡು ಹೋಗಿ ಅಲ್ವಾ, ಅದು ಗೊತ್ತಾಗಲ್ಲ. ಬಟ್ ಒಂದೇ ಸತಿ ಲಾರ್ಜ್ ಅಮೌಂಟ್ 3 ಲಕ್ಷ 4 ಲಕ್ಷ ಅಂತ ಅಂದ್ರೆ ಅದು ತುಂಬಾ ಪ್ರೆಷರ್ ಅನ್ಸ್ಬಿಡುತ್ತೆ. ಪ್ರೆಷರು ಅನ್ಸುತ್ತೆ. ಎನಿವೇಸ್ ಚೆನ್ನಾಗಿದೆ. ಅದು ಇನ್ನೊಂದು ಒಂದ್ಸಲ ಹಾಕೊಂಡಿಲ್ಲಲ್ಲ, ಅದಿನ್ನೂ ಹಾಕೊಂಡೆ, ಒಂದೇ ಟೈಮ್ ಹಾಕೊಂಡಿಲ್ಲ ಅದು. ಹಾ, ಅದು ಹೇಗೆ ಚೋಕರು ಅದೇ ತುಂಬಾನೇ ಡಿಫ್ರೆಂಟ್ ಪೀಸ್ ಅಗೇನ್ ಅದು ಕಲೆಕ್ಷನ್. ಲೈಕ್ ನಮ್ಮ ಹತ್ರ ಅದರ ಕಲರ್ ಆಗ್ಲಿ ಆ ಬೀಡ್ಸ್ ಅಲ್ಲಿ ಆಗ್ಲಿ ಇರ್ಲಿಲ್ಲ. ಅದು ಎಲ್ಲ ಬಟ್ಟೆಗೂ ಮ್ಯಾಚ್ ಆಗಲ್ಲ, ಅಗೇನ್ ಎಲ್ಲದಕ್ಕೂ ಮ್ಯಾಚ್ ಆಗಲ್ಲ, ಎಲ್ಲೋ ಒಕೇಶನ್ಗೂ ಮ್ಯಾಚ್ ಆಗಲ್ಲ. ಬಟ್ ಒಂದೊಂದ್ ಸೀರೆ ಇರುತ್ತಲ್ಲ, ಲೈಕ್ ಸ್ಪೆಷಲಿ ಎಲ್ಲೋಗೆ ಅದು ಕಾಂಟ್ರಾಸ್ಟ್ ಮಾತ್ರ ತೋರಿಸಿದೆ ನೀನ್ ಅದನ್ನ ತೋರಿಸಿದೆ. ಅದು ಬರೀ ಕಾಂಟ್ರಾಸ್ಟ್ ಸೀರೆ ಇರುತ್ತಲ್ಲ ಅದಕ್ಕೆ ಮಾತ್ರ ಮ್ಯಾಚ್ ಆಗುತ್ತೆ. ಬಟ್ ಇಟ್ಸ್ ಓಕೆ, ಪ್ರತಿಯೊಂದು ಎಲ್ಲದಕ್ಕೂ ಮ್ಯಾಚ್ ಆಗ್ಬೇಕಂತ ಅಲ್ವಲ್ಲ, ಇರೋದನ್ನೇ ಹಾಕೊಳ್ಳೋಣ. ಅಲ್ಲ ಅದನ್ನ ತಗೋಬೇಕಿದೆ ಅಥವಾ ಇನ್ನೊಂದು ಸೇಮ್ ಇನ್ನೊಂದಿತ್ತು, ಬಟ್ ನನ್ಗೆ ಅದು ಪರ್ಸನಲ್ ಅಷ್ಟು ಇಷ್ಟ ಆಗಿರ್ಲಿಲ್ಲ. ಸೇಮ್ ನನ್ ಚೋಕರ್ ತರಾನೇ ಇತ್ತು. ಅಂಡ್ ಅಷ್ಟು ಗ್ರಾಮ್ಸ್ ಅಲ್ಲಿ ಇದು ಒಂದೇನೆ ಪೀಸ್ ಚೆನ್ನಾಗಿದ್ದು ನನ್ ಪ್ರಕಾರ. ನಾನು ಹೋಗಿ ನಾನು ಚೆಕ್ ಮಾಡಿದ್ನಲ್ಲ, ಅದು ಒಂದೇ ಚೆನ್ನಾಗಿದ್ದು. ಸೊ ಪರವಾಗಿಲ್ಲ, ಅದೊಂದು ಡಿಫ್ರೆಂಟ್ ಕಲೆಕ್ಷನ್. ಎಲ್ಲರೂ ಒಂದೇ ತರ ಇರಬಾರ್ದು, ಯಾಕೆಂದ್ರೆ ನಿನ್ನ ಹತ್ರ ಲಚ್ಚ ಹತ್ರ ಆಲ್ಮೋಸ್ಟ್ ಸೇಮ್ ಆಗ್ಬಿಟ್ಟಿದೆ ಇವಾಗ. ಅಟ್ಲೀಸ್ಟ್ ಒಂದು ಡಿಫ್ರೆಂಟ್ ಇದ್ರೆ ಒಂದ್ ಬೇರೆ ತರ ಹಾಕೋಬಹುದು. ಇನ್ನ ನಂದು ಮದ್ವೆಗೆ ನೋಡೋಣ ಏನಾದ್ರು ನಂದು ತಕ್ಕೊಡ್ತಾಳೆ. ಪಾಪರ್ ಆಗ್ಬಿಟ್ಟಿದೆ, ಪಾಪರ್. ಸೊ ಗೈಸ್, ಎಸ್, ಈ ಒಂದು ಇಯರಿಂಗ್ಸ್ ಈ ರೀತಿಯಾಗಿದೆ. ಅಂಡ್ ನಿಮ್ಗೆ ಏನಾದ್ರು ಇದ್ರದ್ದು ಪ್ಯಾಟರ್ನ್ ಬೇಕು ಅಂದ್ರೆ ನಿಮ್ಗೆ ಸ್ಕ್ರೀನ್ ಶಾಟ್ ತಗೊಂಡು ನೀವು ಈ ತರ ಪ್ಯಾಟರ್ನ್ ಮಾಡಿಸ್ಕೋಬಹುದು. ಇದ್ರದ್ದು ಕಂಪ್ಲೀಟ್ ಇದು ಬಂದು 22-23 ಗ್ರಾಮ್ಸ್ ಇರುತ್ತೆ. ಬಟ್ ಇದರಲ್ಲಿ ಯೂಸ್ ಮಾಡಿರೋ ಗೋಲ್ಡ್ ಬಂದು 17 ಗ್ರಾಮ್ಸ್ ಗೋಲ್ಡ್ ಇದೆ. ಅಂಡ್ ಈ ಬೀಡ್ಸ್ ಎಲ್ಲ ಸೇರಿ 22-23 ಗ್ರಾಮ್ಸ್ ಬರುತ್ತೆ ಗೈಸ್. ಬಟ್ ನಾನೇನ್ ರೆಕಮೆಂಡ್ ಮಾಡ್ತೀನಿ ಅಂದ್ರೆ ಅಷ್ಟು ಹೆವಿ ತಗೋಬೇಡಿ. ಇವಾಗ ನನ್ನ ಅಕ್ಕಂಗೂ ಅದೇ ಹೇಳ್ತೀನಿ, ಅಷ್ಟು ಹೆವಿ ತಗೊಂಡ್ರೆ ತುಂಬಾನೇ ಕಿವಿ ನೋವು ಬರುತ್ತೆ. ನನ್ಗೆ ಹಂಗೆ ಅನ್ಸುತ್ತೆ. ಬಿಕಾಸ್ ಇವ್ರು ಫಸ್ಟ್ ಒಂದು ಇಯರಿಂಗ್ಸ್ ಇದೆ, ಅವಾಗ ಮದ್ವೆ ಆದಾಗ ತಗೊಂಡಿದ್ದು, ಅದನ್ನು ಅಷ್ಟೇ ಗ್ರಾಮ್ಸ್ ಇದೆ. ಇದನ್ನು ಆಲ್ರೆಡಿ ಇಯರಿಂಗ್ಸ್ ಹಾಕೊಳ್ಳೋದು ಲಿಟರಲಿ ನಂಗೆ ಎಷ್ಟು ಕಿವಿ ನೋವು ಬಂದಿತ್ತು ಅಂದ್ರೆ ಇವಳದು ತೂತ ಚಿಕ್ಕದು, ಅದಕ್ಕೆ ಚಿಕ್ಕದಂದ್ರೆ ತುಂಬಾ ಹೆವಿ ಆಯ್ತು. ಇದು ತುಂಬಾ ಹೆವಿ ಲುಕ್. ಇನ್ನೊಂದು ಹೇಳ್ತೀನಿ, ತುಂಬಾನೇ ಜಾಸ್ತಿ ಗ್ರ್ಯಾಂಡ್ ಆ ತರ ಇದೆಲ್ಲ. ಇದು ಡಿಕ್ಟೋ ಈ ತರ ಮದ್ವೆ ಫಂಕ್ಷನ್ಸ್, ದೊಡ್ಡ ಗ್ರ್ಯಾಂಡ್ ಫಂಕ್ಷನ್ಸ್, ಅದಕ್ಕೆ ಇದು ಚಿಕ್ಕ ಪುಟ್ಟ ಫಂಕ್ಷನ್ಸ್ಗೆ ಅಂದ್ರೆ ತುಂಬಾ ಜಾಸ್ತಿ ಓವರ್ ಆಗ್ಬಿಡುತ್ತೆ ಆಮೇಲೆ. ಅಂಡ್ ಅಂತೂ ಇನ್ನೊಂದು ಹೇಳ್ತಾರೆ, ತುಂಬಾ ಜನ ಕಾಮೆಂಟ್ ಮಾಡ್ತಾರೆ, ಲೈಕ್ ನೀವು ಸುಮ್ನೆ ಅಂದ್ರೆ ತುಂಬಾ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ನಿಮ್ಮ ಹತ್ರ ಅಷ್ಟು ದುಡ್ಡು ಇದೆಯಾ ಇಷ್ಟು ದುಡ್ಡು ಇದೆಯಾ ಅಂತ. ಬಟ್ ನಿನ್ ಅಭಿಪ್ರಾಯ ಏನು ಈ ತರ ಕಾಮೆಂಟ್ಸ್ಗೆ? ಇವಾಗ ಅವಳು ತಗೊಂಡಿದ್ದು ಗೋಲ್ಡ್ಗೂ ನಾನ್ ತಗೊಂಡಿದ್ ಗೋಲ್ಡ್ಗೂ ಎಷ್ಟು ಪ್ರೈಸ್ ಡಿಫ್ರೆನ್ಸ್ ಇದೆ ಅಂದ್ರೆ, ಅವಳು ಇವಾಗ ತಗೊಳಕ್ ಹೋದ್ರೆ ಆಬ್ವಿಯಸ್ಲಿ ಅವಳಿಗೆ ಅಷ್ಟು ಲಾಸ್ ಆಗೋದು. ಗೋಲ್ಡ್ ಇಸ್ ಆಲ್ವೇಸ್ ಅದು ನಿಮ್ಗೆ ಕಷ್ಟ ಇದ್ರೆ, ಇಲ್ಲ ನಿಮ್ಗೆ ಏನಾದ್ರೂ ಮನೆ ಕಟ್ಟಿಸ್ತಿದ್ರೆ, ನಿಮ್ಗೆ ಅರ್ಜೆಂಟ್ ದುಡ್ಡು ಬೇಕು ಅಂದ್ರೆ, ಈ ತರ ಸಂದರ್ಭಗಳು ಬಂದ್ರೆ ನೀವು ಗೋಲ್ಡ್ ನ ಮಾರ್ಬಿಟ್ಟು ಏನಾದ್ರೂ ಒಂದು ಅರೇಂಜ್ಮೆಂಟ್ ಮಾಡ್ಬೋದು. ಸೊ ಗೋಲ್ಡ್ ಇಸ್ ನೆವರ್ ಲೈಕ್ ಬೇಸ್ ಇನ್ವೆಸ್ಟ್ಮೆಂಟ್ ಆಗ್ಲಿ, ಇಲ್ಲ ಸುಮ್ಮನೆ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಹತ್ರ ಏನೂ ಇಲ್ಲ. ಗೋಲ್ಡ್ ಇಸ್ ಆಲ್ವೇಸ್ ಅನ್ ಇನ್ವೆಸ್ಟ್ಮೆಂಟ್ ನಾನು ಹೇಳೋದು. ತಗೊಳ್ಳಿ, ಆದಷ್ಟು ತಗೊಳ್ಳಿ ಅಂತ. ಕೆಲವೊಬ್ರಿಗೆ ಭೂಮಿ ಅಷ್ಟು ಬೇಗ ಆಗ್ಬರಲ್ಲ, ಬಟ್ ನಮ್ಗೆ ಭೂಮಿ ಆಗ್ಬರ್ಲಿಲ್ಲ, ಅಷ್ಟು ಬೇಗ ಆಗ್ಬರ್ಲಿಲ್ಲ, ಬಟ್ ಗೋಲ್ಡ್ ಆಗ್ಬೋದು. ಸೊ ಹೆಣ್ಣು ಇವಾಗ ಏನ್ ಗೊತ್ತಾ, ಮೂರು ಮುಖ್ಯವಾದಿದು: ಹೆಣ್ಣು, ಹೊಣ್ಣು, ಮಣ್ಣು. ನಮ್ಮ ಅಪ್ಪ ಅಮ್ಮನ ಹತ್ರ ಹೆಣ್ಮಕ್ಳು 3 ಜನ ಹೆಣ್ಮಕ್ಳು, ಹೆಣ್ಣಿದೆ, ಹೆಣ್ಣಿನ ಭಾಗ್ಯ ಕೊಟ್ಟಿದ್ದಾನೆ ದೇವ್ರು. ಆಮೇಲೆ ಹೊಣ್ಣಿನ ಭಾಗ್ಯನೂ ಇವಾಗ ಪರವಾಗಿಲ್ಲ, ಹೊಣ್ಣಿನ ಭಾಗ್ಯನೂ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಬಟ್ ಮಣ್ಣಿನ ಭಾಗ್ಯ ನಮ್ಮ ಅಪ್ಪ ಅಮ್ಮಂಗೆ ಅಷ್ಟು ಇರ್ಲಿಲ್ಲ ಗೈಸ್. ಸೊ ಅವ್ರು ಎಷ್ಟೊಂದ್ ಸತಿ ನಾವು ಈ ತರ ಸೈಟ್ ನೋಡಕ್ ಹೋಗಿದೀವಿ, ಎಷ್ಟೊಂದ್ ಸತಿ ಮನೆಗಳನ್ನ ನೋಡಕ್ ಹೋಗಿದೀವಿ ತಗೋಬೇಕು ಅಂತ, ಬಟ್ ಆಗೇ ಇಲ್ಲ, ಇದುವರೆಗೂ ಆಗಿಲ್ಲ. ಸೊ ಅದಕ್ಕೇನೆ ಈ ಹೆಣ್ಣು ಹೊಣ್ಣು ನಲ್ಲಿ ಇರೋದು ಮಣ್ಣಲ್ಲಿ ಇರಲಿಲ್ಲ. ಅಂಡ್ ನಮ್ಗೆ ಇವಾಗ ನೋಡಕ್ ಹೋದ್ರೆ ನಮ್ಗೆ ಹೆಣ್ಣಿನ ಭಾಗ್ಯ ನನಗೆ ದೇವ್ರು ಕೊಟ್ಟಿಲ್ಲ, ಬಟ್ ಹೊಣ್ಣು ಪರವಾಗಿಲ್ಲ ಅಂಡ್ ಮಣ್ಣು ಪರವಾಗಿಲ್ಲ ಅಂತ ಹೇಳ್ಬೋದು. ಸೊ ಆ ತರ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಭಾಗ್ಯನೂ ಸಿಗಲ್ಲ. ಸೊ ಅದೇ ತರ ಗೋಲ್ಡ್ ಏಂತಕ್ಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ, ಗೋಲ್ಡ್ ಬಂದ್ಬಿಟ್ಟು ನನ್ನ ತಂಗಿ ಆಗ್ಲೇ ಹೇಳ್ದಂಗೆ ಇದೊಂದು ಇನ್ವೆಸ್ಟ್ಮೆಂಟ್. ನನ್ಗೆ ನನ್ನ ದುಡ್ಡು ಬೇರೆ ಕಡೆ ಇವಾಗ ಸೈಟ್ ತಗೋಬೇಕು ಅಂದ್ರೆ
ಈ ಗೋಲ್ಡ್ ಏನು 1 ಲಕ್ಷ 2 ಲಕ್ಷ ನಾನು ತಗೊಂಡ್ಬಿಡ್ತೀನಿ, ಬಟ್ ಸೈಟ್ 1 ಲಕ್ಷ 2 ಲಕ್ಷದಲ್ಲಿ ಬರಲ್ಲ, ಅದು ಕೋಟಿ ಗಟ್ಟಲೆ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ. ನಾನು ಇದ್ರಲ್ಲಿ ಇನ್ವೆಸ್ಟ್ ಮಾಡಿ ಕೂಡಿಟ್ಟು ಅದನ್ನ ಬೇಕಾದ್ರೆ ಒಂದೇ ಟೈಮಲ್ಲಿ ನಾನು ಸೆಲ್ ಮಾಡ್ಬಿಟ್ಟು ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ಈ ರೀತಿ ನಮ್ಮ ಥಿಂಕಿಂಗು. ಅಂಡ್ ನಮ್ಮ ಹತ್ರ ದುಡ್ಡಿದ್ದಾಗ ನಾನು ತಗೊಂಡ್ಬಿಡ್ತೀನಿ ಗೈಸ್ ಗೋಲ್ಡ್. ನಾನು ಸೀರಿಯಸ್ಲಿ ಹೇಳ್ತಾ ಇದೀನಿ, ಇದು ತುಂಬಾ ಹಾನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ. ನನ್ನ ಹತ್ರ ದುಡ್ಡಿದೆ, ನನಗೆ ಏನಾದರೂ ಒಂದು ಇಷ್ಟ ಆಯ್ತು ಅಂದ್ರೆ ನಾನು ತಗೊಂಡ್ಬಿಡ್ತೀನಿ. ತಗೊಂಡು ಅದನ್ನ ಹಾಕೊಳ್ಳೋಷ್ಟು ಹಾಕಿ ಮುಂದೆ ಫ್ಯೂಚರಲ್ಲಿ ನನಗೆ ಏನಾದರೂ ಬೇಕು ಅಂದಾಗ ನಾನು ಅದನ್ನ ಅಡಾದ್ರೂ ಇಡ್ಬೋದು, ಮಾರಾದ್ರೂ ಮಾರ್ಬೋದು ಅಲ್ವಾ? ಹೌದು, ಅವಳಿಗೆ ನಮಗೆ ಗೋಲ್ಡ್ ಇನ್ವೆಸ್ಟ್ಮೆಂಟ್, ಅದೇ ನಿಮಗೆ ಅನಿಸ್ತಾರೆ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಇಲ್ಲ ನೀವು ಬೇರೆ ಕಡೆ ಮಾಡಿ. ಅವ್ರವ್ರ ಅಭಿಪ್ರಾಯ, ಅವ್ರವ್ರ ಪಾಯಿಂಟ್ ಆಫ್ ವ್ಯೂ, ಅವ್ರವ್ರ ಪರ್ಸೆಪ್ಷನ್ ಡಿಫ್ರೆಂಟು. ಸೊ ಇಟ್ಸ್ ಓಕೆ. ನಿಮಗೆ ಇಲ್ಲ ಅಂತ ಅನ್ಸಿದ್ರೆ ನಿಮ್ದು ನೀವು ಇನ್ವೆಸ್ಟ್ ಮಾಡ್ಕೊಳ್ಳಿ. ಅಂಡ್ ಅವಳಿಗೆ ಇನ್ವೆಸ್ಟ್ಮೆಂಟ್ ಅನಿಸ್ತಾ ಇದೆ ಅಂದ್ರೆ ವೈ ನಾಟ್, ಅವಳ ಹತ್ರ ದುಡ್ಡಿದ್ದವಳು ಅದ್ರಲ್ಲಿ ಇನ್ವೆಸ್ಟ್ ಮಾಡ್ತಾಳೆ. ಸಿಂಪಲ್. ನಮ್ಮ ಹತ್ರ ಇಲ್ಲ, ಅಕ್ಕ ಇವಾಗ ಮಾಡಿಸ್ಕೊಡ್ತಾಳೆ. ಏನಿನ್ ಮದುವೆ ಮಾಡಿಸ್ಕೊಡ್ತೀನಿ, ಮಾಡಿಸ್ಕೊಡು ಎಕ್ಸ್ಟ್ರಾ. ಓಕೆ ಗೈಸ್, ಸೊ ಎಸ್ ಇದಷ್ಟು ಬಂದು ಇವತ್ತಿನ ಬ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದುವರೆಗೂ ಕಾಮೆಂಟ್ ಮಾಡಿಲ್ಲ ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ, ಬಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸು ನೋಡಿ ಆಯಿತಾ? ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿ ತನಕ ಬಾಯ್.